ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೃಪೆ ಉಂಟಾಗಲಿ. It is so wonderful and privileged to be in the presence of the Lord. ದೇವರ ಸಮ್ಮುಖದಲ್ಲಿ ಇರುವಂತದ್ದು ಬಹಳ ಬಹಳ ಪ್ರಾಮುಖ್ಯವಾದಂತ ಆಶೀರ್ವಾದ. And being in a student prayer, it is so precious to be among you all. ಈ ಒಂದು ಪ್ರಾರ್ಥನೆಯ ಒಂದು ಸ್ಟೂಡೆಂಟ್ ಆಗಿರುವಂತದ್ದು ಬಹಳ ಪ್ರಾಮುಖ್ಯವಾದ ವಿಚಾರವಾಗಿದೆ. And I also thank for the pastor. ನಾನು ಪಾಸ್ಟರ್ಗೆ ತುಂಬಾ ಧನ್ಯವಾದ ಹೇಳ್ತೇನೆ. Who had invited and to stand and teach few things to you all. So I thank God for that opportunity. ನನ್ನನ್ನು ಆಹ್ವಾನ ಮಾಡಿ ನನಗೆ ನಿಮ್ಮೊಂದಿಗೆ ಸ್ವಲ್ಪ ವಿಚಾರಗಳನ್ನು ಕಲಿಸಿಕೊಡ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳ್ತೇನೆ. And also a sudden plan, we have a very good translator with us. So thank you, Pastor. ಸಡನ್ ಆಗಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೂ ನನಗೆ ಪಾಸ್ಟರ್ ಸಹಾಯ ಮಾಡ್ತಾ ಇದ್ದಾರೆ. So now straight away we will be getting into the our session which is planned now. ಈಗ ತಾನೇ ನಾವು ಆಲೋಚನೆ ಮಾಡಿಕೊಂಡ ಹಾಗೆ ನಾವು ಒಂದು ಸೆಷನ್ಗೆ ಹೋಗ್ಲಿಕ್ಕಿದ್ದೇವೆ. So before we get into the session, I want everyone to feel free and be comfortable. Switch off your mobile phones. Forget your home. Forget your exams or forget your online or anything. Just forget everything. ನಾವು ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ. ಮತ್ತು ನಿಮ್ಮ ಮನೆಯ ಬಗ್ಗೆ ಆಗಲಿ, ನಿಮ್ಮ ಒಂದು ಎಕ್ಸಾಮ್ಸ್ ಬಗ್ಗೆ ಆಗಲಿ, ನಿಮ್ಮ ಒಂದು ವಿಚಾರಗಳ ಬಗ್ಗೆ ಆಗಲಿ ಆಲೋಚನೆ ಮಾಡೋದನ್ನು ಬಿಡ್ರಿ. And also greet you all those who are watching online. ಆನ್ಲೈನ್ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ನಾನು ಕ್ರಿಸ್ತನಲ್ಲಿ ವಂದಿಸುತ್ತೇನೆ. Thank you so much for tuning in today. ನಮ್ಮೊಂದಿಗೆ ಇರೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. We have a very wonderful student package now. ಇವತ್ತು ನಾವು ಒಂದು ಸ್ಟೂಡೆಂಟ್ಸ್ಗಾಗಿ ಒಳ್ಳೆ ವಾಕ್ಯಗಳನ್ನು ತಂದಿದ್ದೇನೆ. We request you to stay tuned till the end. ಅಂತ್ಯದವರೆಗೂ ನಮ್ಮೊಂದಿಗೆ ಇರಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. May God speak to you. ದೇವರು ನಿಮ್ಮೊಂದಿಗೆ ಮಾತಾಡಲಿ. Doesn't matter if you are at home or traveling or doing wherever you are. ನೀವು ಮನೆಯಲ್ಲಿ ಇದ್ದೀರೋ ಇಲ್ಲ ಪ್ರಯಾಣ ಮಾಡ್ತಾ ಇದ್ದೀರೋ ಎಲ್ಲಿದ್ರೂ ಪರವಾಗಿಲ್ಲ. Doesn't matter. ಅದೆಲ್ಲ ಏನು ತೊಂದರೆ ಇಲ್ಲ. God is ministering to you. ಆದರೆ ದೇವರು ನಿಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ. And we have a wonderful things lined up today, so stay tuned till the very end and be blessed. ದೇವರ ವಾಕ್ಯಗಳು ಬಹಳ ಪ್ರಾಮುಖ್ಯವಾಗಿ ಇವತ್ತು ಮಾತಾಡ್ಲಿಕ್ಕಿದೆ. ನಮ್ಮೊಂದಿಗೆ ನೀವು ಜೊತೆಗಿದ್ದು ನೀವು ಕೇಳಿಸ್ಕೊಳ್ರಿ. Well, the first thing that I wanted to talk to you all is about who are you? Tell me now, who are you? ಮೊದಲನೇ ವಿಚಾರ ನಾನು ನಿಮ್ಮೊಂದಿಗೆ ಮಾತಾಡಬೇಕಂತಿರುವಂತ ವಿಚಾರ ಅಂದ್ರೆ ನೀವು ಯಾರು? As I mentioned, feel free. Today most of our session is going to be interaction. Okay, you need to speak out. ಇವತ್ತು ನಾನು ಆಲ್ರೆಡಿ ನಿಮ್ಗೆ ಹೇಳಿದ ಹಾಗೆ ಸಾಧಾರಣವಾಗಿ ನೀವು ಯಾವಾಗಲೂ ಫ್ರೀ ಆಗಿರ್ರಿ. ನಾನು ಇವತ್ತು ದೇವರು ಖಂಡಿತವಾಗ್ಲೂ ಇವತ್ತು ಬಹಳಷ್ಟು ಕಾರ್ಯಗಳು ಮಾಡಲಿಕ್ಕಿದ್ದಾನೆ ಮತ್ತು ತುಂಬ ಇವತ್ತು ನಿಮ್ಮೊಂದಿಗೆ ಮಾತಾಡುವಂಥ ಭಾಗವಾಗಿದೆ ಇದು. Feel free. You are not here by accident or nobody had pushed you or you are come on your own comfort level and you want to spend time in the presence of the Lord. So feel free, as though you don't feel that somebody had asked to come and sit here. So that is the reason I'm sitting here. ಸೊ ನೀವೆಲ್ಲರೂ ನಿಮ್ಮ ಸ್ವಂತ ಕಾರ್ಯಗಳನ್ನು ಬಿಟ್ಟು ನೀವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೀರಾ. ಹಾಗಾಗಿ ನೀವು ಬಹಳ ಪ್ರಾಮುಖ್ಯವಾದ ಸ್ಥಳಕ್ಕೆ ಬಂದಿದ್ದೀರಿ. ಸೊ ಹಾಗಾಗಿ ದೇವರಿಗೆ ಸಮಯ ಕೊಡ್ರಿ. ಯಾರೋ ನಿಮ್ಮನ್ನ ಪುಷ್ ಮಾಡಿ ಬಂದಿರುವಂಥದ್ದಲ್ಲ, ನೀವು ಸ್ವಂತ ಇಚ್ಛೆಯಿಂದ ಬಂದಿದ್ದೀರಾ. ಹಾಗಾಗಿ ಕರ್ತನ ಕಡೆ ಗಮನ ಕೊಡ್ರಿ. So this is not a church service. ಇದು ಒಂದು ಚರ್ಚ್ನ ಒಂದು ಸಭೆಯ ಒಂದು ಕಾರ್ಯ ಅಲ್ಲ. And we are not going to make you to sit very strictly and be to listen to the God's word. ಸೊ ಚರ್ಚಲ್ಲಿ ನೀವು ಬೋಧನೆ ಕೇಳಿಸ್ಕೊಂಡ ಹಾಗೆ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಅಲ್ಲ ಇದು. Okay, so feel free. ಸೊ ಆರಾಮಾಗಿರಿ ನೀವೆಲ್ಲರೂ. Okay, now how many of you from this church? ಈ ಸಭೆಯ ಯವನಸ್ಥರು ಎಷ್ಟು ಜನ ಇದ್ದೀರಿ? Good. Yes. Very good. Yeah, the church strength is here. Very good. I appreciate you all. Very good. So all those who are in this church, stand up. Initially I asked you a question, I'll come back to that. All those who belong to this church, stand up. Okay. Now, if possible, please pass on the mic to
to them because most of our time is going to be an interactive. Okay, ನಾವು ಮಾಡ್ತಾ ಇರೋ ಎಲ್ಲ ಪ್ರತಿಯೊಂದು ನಿಮ್ಮೊಂದಿಗೆ ಮಾತನಾಡ್ತೀವಿ, ನೀವು ನಮ್ಮೊಂದಿಗೆ ಮಾತನಾಡಬೇಕು. ಅದರಿಂದ ನಾವು ಇವತ್ತು ದೇವರ ವಾಕ್ಯವನ್ನು ತಿಳಿದುಕೊಳ್ತೇವೆ. ಸೊ if possible, please pass on the mic. Okay, now ಸಾಧ್ಯವಾದರೆ ಒಂದು ಮೈಕನ್ನ ಎಲ್ಲರಿಗೂ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ, ಯಾಕಂದರೆ ನಿಮ್ಮೊಂದಿಗೆ ಜಾಸ್ತಿ ಮಾತಾಡುವಂಥ ವಿಚಾರವಾಗಿದೆ. and that handsome boy, now he is there. Your good name? Joel. Now Joel will have the mic and he will introduce 5 of his church mate. Praise Lord. My first church mate is Raju, Okay, then Jonah, okay, then Shirley, okay, Janani, okay, Abhishek. very good. Shall we all clap hands? ಎಲ್ಲ ಚಪ್ಪಲ್ ಹೊಡಿ ಅಲ್ವಾ? Okay, next you sister. Yeah, you Hello. introduce 5 people. 5 ಜನನ ಪರಿಚಯ ಮಾಡಿ. My name is Jansi Rani. My church mate is Ritika, Messi, Shirley, Janani, Raju. What is that? Where they are all? Where they are all? ಕೈ ಎದ್ರೆ ಎತ್ರಿ ನೀವು ಹೆಸರು Where they are ಹೇಳ್ತಾರೆ. all? You see somebody, you are reading like a newspaper. Where they are? Brother, see there. You please see there. Okay. Please point out them. Who is by name? Please point out. ಹೆಸರಲ್ಲಿ ತೋರಿಸಮ್ಮ. Ritika, ರಿತಿಕಾ, Shall we clap hands for Kritika, right? Okay. ರಿತಿಕಾ, Then next, Mercy, Mercy. Mercy, Okay. ಯಾರು? Mercy. Then Shirley, where is Shirley? Shirley. Okay. Shirley. Okay. Janani, Hey, very good. ವೆರಿ ಗುಡ್. Raju, Raju, where is Raju? Raju. Wow, wonderful. Raju is introduced by 2 people. Very good. Okay, brother, you are. Introduce 5 people. Praise the Lord. Who are your best close friends who always, miss in the church and keep talking with them? My first close friend is Martin. Martin, where is Martin? Martin. Hey, Martin. Martin sitting on the console. Very good. And then Paul and Matthew. Oh, Paul and all, Matthew. Very good. Oh, And then my 2 lovely sisters, Sharon and Sherlyn. where is Sharon? ಶಾರನ್ ಅಂಡ್ Oh, there. Oh, good. Shall we clap hands for Sharon and also those who are behind, all the technical team? Then And then Sherlyn, my other sister. ಶರ್ಲಿನ್. Sherlyn. Yeah. Shall we clap hands for Sherlyn? Very good. Okay. Now pass on the mic to this side. ಈ ಕಡೆ ಮೈಕ್ ಅನ್ನು ಕೊಡ್ರಿ. Somebody quickly. We have very less time actually. Okay. my name Now, is Priya. no, I didn't ask. Now you are going to tell about 3 inspired, women from the Bible. ನಿಮಗೆ 3 ಸ್ತ್ರೀಯರ ಬಗ್ಗೆ, ನಿಮ್ಮ ನಿಜವಾಗ್ಲೂ ಹೃದಯವನ್ನು ತಾಕಿದಂಥ ಈ ಸ್ತ್ರೀಯರ ಬಗ್ಗೆ ನಿಮ್ಮ ಬೈಬಲಲ್ಲಿ ಹೇಳ್ಬೋದಾ? From the Bible. ಬೈಬಲಲ್ಲಿ 3 Name ಸ್ತ್ರೀಯರ ಬಗ್ಗೆ. 3 women from the Bible. Shirley. ನಾನು Hey, ಬೈಬಲಲ್ಲಿರುವಂಥ Shirley name ಬೈಬಲಲ್ಲಿರುವಂಥ ಎಲ್ಲಿದೆ ಸ್ತ್ರೀಯರು, ಬೈಬಲಲ್ಲಿರುವಂಥ ಸ್ತ್ರೀಯರು. Puduse. Okay, no problem. Pass on the mic. Shall we clap hands to dear sister? Yeah. Sister, pass on. Oh, passing is very nice in this place. Very good. No. Take the mic back. You belong to the church? No, I'm new to this church. New to the church. But you are a Bible believer? Okay. Tell about 3 inspired, 3 women who have inspired you in the Bible. Tell their names. ಬೈಬಲಲ್ಲಿ ನಿಮಗೆ ಬಹಳ ಇಷ್ಟವಾಗಿ ನಿಮಗೆ ಇನ್ಸ್ಪೈರ್ ಮಾಡಿದಂಥ 3 ಜನ ಸ್ತ್ರೀಯರ ಬಗ್ಗೆ ಹೇಳ್ತೀರಾ? Mary, Mary. Which Mary. Mary? There are many Marys. Which Mary? Jesus' mother? Jesus' mother. Okay. Good. Esther, Esther. Wow. Esther. Good. ಇನ್ನೊಂದು ಹೆಸರು Ruth, Ruth. Wow. Wonderful. Very good. Very Shall we good. clap hands? Very nice. Okay. One on Sharon, right? Okay. Pass the mic to Sharon. Now Sharon will help us in telling. You read Bible, no? not much. Not much. Okay, good that you accepted it. Okay, you know Jesus? Yeah, Very good. Okay.
tell me about the three parables of Jesus. Three parables. You know about the parables? Okay. Okay. Now I'll give you 50% discount. Talk about or tell about three miracles Jesus did. Three miracles which Jesus has done. First of all, he created people in this world. No. If you are very particular in New Testament, it will be helpful. The ಯೇಸು ಸ್ವಾಮಿ miracles of ಮಾಡಿದಂಥ Jesus ಮೂರು Christ. ಅದ್ಭುತ ಕಾರ್ಯಗಳು. ಯೇಸು ಸ್ವಾಮಿ ಮಾಡಿದಂಥ ಮೂರು ಅದ್ಭುತ ಕಾರ್ಯಗಳನ್ನು ಹೇಳ್ರಿ. You don't know? Then you can pass on the mic. But I really, expected that you will share. That's why the mic from here it came there. Okay. Yes, sister. Okay, turning the water into wine. He turned water into wine. That is the first miracle Jesus did. Very good. And Yeah, clap hands. Good, good, good. Very good, very good. he freed many demon-possessed people. Okay. And yeah, I know. Only two. Okay, very good, very good. Bible reader, very nice. Okay, can you tell? Yeah. Three miracles Jesus did. The book of Praise the Lord. all the New Testaments. First one, he turned water into the wine. Okay. Second, he turned many leprosy people for normal. Okay. And third one, he Anybody wants to help him? Yeah. walked upon He the walked water. upon the water. Okay. Then. Okay. Anybody wants this? It's open to all. ಇನ್ನು ಯಾರಾದ್ರೂ ಹೇಳ್ತೀರಾ? What are the ಯೇಸು ಸ್ವಾಮಿ miracles of ಮಾಡಿದಂಥ Jesus? ಅದ್ಭುತ ಕಾರ್ಯಗಳು. Quickly. ಯೇಸು ಸ್ವಾಮಿ ಏನೆಲ್ಲ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ ಹೇಳ್ತೀರಾ? ಅದ್ರ ಜೊತೆಗೆ ಆ್ಯಡ್ ಮಾಡ್ತೀರಾ ಯಾರಾದರೂ? Come on, you can. Those who told already can. Huh? Come on, fast. Those who already told also no problem. You can repeat. You can continue to say. ಕಣ್ಣು ತೆರೆದವங்களுக்கு ಕಣ್ಣು ಕೊಟ್ಟಾರೆ. ಕಣ್ಣಿಲ್ದಿದ್ದವ್ರು ಕಣ್ಣು ಕೊಟ್ಟರು ಸ್ವಾಮಿ. Okay. ಇನ್ನು ಹೇಳ್ಬೋದು. ஸ்பெசிஃபிக்காக சொல்ல முடியுமா யாருடைய பேருக்கு கண்ணு, அவங்க பேர் யாருக்கு கண்ணு கொடுத்தாங்க? 2-3 பேர் இருக்கு. அதில் ஒன்று ரொம்ப ஃபேமஸ்ஸு, சண்டே கிளாஸில் அடித்து சொல்லி கொடுத்த பேர். டெய் சொல்கிறான்னு அடிச்சு குத்து சொல்லி கொடுத்த கதை. கமான் குவிக்லி. Bartimaeus. Okay. That is a blind man. Okay, you may be seated now. Thank you so much. ಧನ್ಯವಾದಗಳು ನಿಮಗೆ. Thank you so much for all those who introduced your church mate and also those who told the some of the answers. So God bless you. Thank you. ಬಹಳಷ್ಟು ಜನ ಉತ್ತರ ಕೊಟ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Okay, now today what is planned for you today is, ಈ ದಿನ ಏನು ನಿಮಗಾಗಿ ಆಲೋಚನೆ ಮಾಡಿದ್ದೇವೆ ಅಂತಂದ್ರೆ, it's a very big long message. ಇದು ತುಂಬಾ ಬಹಳ ದೊಡ್ಡದಾದಂಥ ಒಂದು ಬೋಧನೆ ಆಗಿದೆ. Those who are sitting here can sleep. ಇಲ್ಲಿ ಕೂತಿರುವಂಥವ್ರು ನಿದ್ದೆ ಮಾಡಬಹುದು. The mask can be raised to your eyes level also. ನಿಮ್ಗಿರುವಂಥ ಮಾಸ್ಕ್ನ ನೀವೇನು ಮಾಡಬಹುದು? So ಕಣ್ಣಿಗೆ that we understand you are fully covered. ನೀವೆಲ್ಲ ಪೂರ್ತಿ ಮುಚ್ಕೊಂಡಿದ್ದೀರ ಅಂತ ಅನಿಸುತ್ತೆ. So that we understand that you are very cautious, so you don't want to spread anything. ಸೊ ನಾವು ನೆನೆಸ್ತೇವೆ ನೀವೆಲ್ಲರೂ ಬಹಳ ಜಾಗರೂಕತೆಯಿಂದ ಯಾವುದೂ ಏನು ಸ್ಪ್ರೆಡ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ. So good. So please remain concentrated on the word of God. ದಯಮಾಡಿ ಎಲ್ಲರೂ ಗಮನ ಕೊಟ್ಟು ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕು ಅಂತ And at ಕೇಳ್ಕೊಳ್ತೀನಿ. the same time, ಅದೇ ಸಮಯದಲ್ಲಿ keep your ears open. ನಿಮ್ಮ ಕಿವಿಗಳು ತೆರೆದಿರಲಿ. Don't divert your thoughts or anything. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಲಿಕ್ಕೆ, ನಿಮ್ಮ ಆಲೋಚನೆಗಳನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ. And I want you to fully focus on the teachings today. ಸೊ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ, Preach like a preacher, ನಾನು ಒಬ್ಬ ಬೋಧಕನಾಗಿದ್ದೇನೆ, ಬೋಧಕನ ರೀತಿಯಲ್ಲಿ ನಾನು ಬೋಧಿಸಲಿಕ್ಕೆ ಸಾಧ್ಯ ಉಂಟು. but I will not preach like a preacher. And if I do that, ನಾನು ಆ ರೀತಿ ಬೋಧಿಸುವಂತ ವ್ಯಕ್ತಿಯಾಗಿ ಬೋಧನೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದೇ ತರ ಮಾಡಿದ್ರೆ definitely you will lose your interest.
ನನಗೆ ನಾನು ನೆನೆಸ್ತೇನೆ ಖಂಡಿತವಾಗ್ಲೂ ನಿಮಗೆ ಆಸಕ್ತಿ ಹೋಗುತ್ತೆ ಎಂಬುದು. Because you will tell me, Pastor, this is not a Sunday service, this is only a youth program and you're talking, student program and you're talking about, and you're preaching like a Sunday service. ಪಾಸ್ಟ್ರೇ, ನೀವು ಮೊದಲೇ ಹೇಳಿದ್ರಿ ಇದು ಸಂಡೇ ಸರ್ವಿಸ್ ಅಲ್ಲ ಎಂಬುದಾಗಿ, ಆದರೆ ನೀವು ಸಂಡೇ ಸರ್ವಿಸ್ ಅಲ್ಲಿ ಮಾತಾಡೋ ಥರ ಮಾತಾಡ್ತಾ ಇದ್ದೀರಾ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. So before before we kick start, ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ let me tell about myself. My name is Andrew ನನ್ನ ಹೆಸರು ಆಂಡ್ರೂ, and I am very much from Bangalore. ನಾನು ಈ ಬ್ಯಾಂಗ್ಳೂರ್ ಪ್ರಾಂತದಲ್ಲಿರುವಂಥ ವ್ಯಕ್ತಿ ಆಗಿದ್ದೇನೆ. And just to tell you about my quick background, at the age of 14, ನನ್ನ 14ನೇ ವಯಸ್ಸಿನಲ್ಲಿ I was in a hospital ನಾನು ಹಾಸ್ಪಿಟಲ್ and I was treated with a rheumatoid or heart disease. ನಾನು ಒಂದು ಹಾರ್ಟ್ಗೆ ರಿಲೇಟ್ ಆಗಿರುವಂಥ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯಿಂದ ನಾನು ಟ್ರೀಟ್ ಮಾಡಲ್ಪಟ್ಟೆ. Basically, there will be a small hole in the heart which will, after when the baby is born, after 2-3 months or maybe in a year, it used to get covered on its own. But in my case, it did not happen up to 12 to 14 years. ಸೊ ಮಗು ಹುಟ್ಟಿದ ತಕ್ಷಣ ಒಂದು ಹಾರ್ಟಲ್ಲಿರುವಂಥ ಒಂದು ಹೋಲ್ ಅದು ತಾನಾಗೆ ಮುಚ್ಚಲ್ಪಡಬೇಕು. ಆದರೆ ನನ್ನ ವಿಚಾರದಲ್ಲಿ ಅದು ಆಗಲಿಲ್ಲ. 12, 13, 14 ವರ್ಷ ಆದಮೇಲೆ Due to that heart disease, ಆ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ all my joints of my entire body started, paining, and day by day it got increasing, and I cannot simply, stretch my hand or fold my legs. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ನನ್ನ ಎಲ್ಲ ಕೈಕಾಲು ನೋವು ಭಯಂಕರವಾಗಿ ನೋವಲಿಕ್ಕೆ ಪ್ರಾರಂಭ ಮಾಡ್ತು. ಮತ್ತೆ ಕೈಗಳನ್ನು ಕಾಲುಗಳನ್ನು ನಾನು ಚಾಚಲಿಕ್ಕೆ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. For about 4 years I was maximum on the bed. ಸೊ ಸುಮಾರು 4 ವರ್ಷ ನಾನು ಸುಮಾರು ಸಮಯ ನಾನು ಬೆಡ್ ಮೇಲೆನೇ ಇರ್ತಾ ಇದ್ದೆ. My play time is affected. Playing time is affected. ನನ್ನ ಒಂದು ಸಾಧಾರಣ ಸಮಯ ಕೂಡ ಅದು ತೊಂದರೆ ಗುರಿ ಆಯಿತು. Going out, friends' house, relatives' house, that is completely affected. ಆ ಕಡೆ ಈ ಕಡೆ ಹೋಗುವಂಥದ್ದು, ಸ್ನೇಹಿತರನ್ನ ಮೀಟ್ ಮಾಡುವಂಥದ್ದು, ಸಂಬಂಧಿಕರನ್ನ ಮೀಟ್ ಮಾಡುವಂಥದ್ದು ಎಲ್ಲವೂ ಕೂಡ ತೊಂದರೆ ಆಯಿತು. And moreover, all my schooling is affected. ಮತ್ತೆ ಅದೇ ರೀತಿಯಾಗಿ ಸ್ಕೂಲ್ ಕೂಡ ಹೋಗ್ಲಿಕ್ಕೆ ಕೂಡ ಪರಿಸ್ಥಿತಿ ಕಷ್ಟವಾಯಿತು. 4 years I was really affected, and at the age of 14 I was in 7th standard. ಸೊ 14ನೇ ವಯಸ್ಸಲ್ಲಿ ನಾನು ಇನ್ನೂ 7ನೇ ಕ್ಲಾಸಲ್ಲೇ ಇದ್ದೆ. And I couldn't do my exam as well. ನನ್ನ ಎಕ್ಸಾಮ್ಸ್ ಕೂಡ ನಾನು ಬರೀಲಿಕ್ಕೆ ಸಾಧ್ಯವಾಗಲಿಲ್ಲ. But luckily, thanks to that wonderful HM, she passed me actually. She passed me out of 7. ಸೊ ದೇವ್ರ ಕೃಪೆಯಿಂದ ಒಂದು ಒಳ್ಳೆ ಹೆಡ್ ಮಾಸ್ಟರ್ ಸಿಕ್ಕಿರೋದ್ರಿಂದ ನನ್ನ 7th ಇಂದ ಪಾಸ್ ಮಾಡಿ. But in that point in time, how God called me is very key. That is a key point over here now. ಸೊ ಅಂತ ಸಂದರ್ಭದಲ್ಲಿ ದೇವರು ನನ್ನ ಯಾವ ರೀತಿ ಕರೆದು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಆಗಿದೆ. I was admitted in one of the very prominent hospital like St. John's Hospital in Koramangala. ಸೊ ನಾನು ಆ ಕೋರಮಂಗಲ ಪ್ರಾಂತದಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ My ಆಗಿದ್ದೆ. entire body is sick. ನನ್ನ ಒಂದು ದೇಹವೆಲ್ಲ ಅದು ಕಾಯಿಲೆಯಿಂದ ಇತ್ತು. It's full of pain and it's full of agony. ಭಯಂಕರವಾದಂಥ ತೊಂದರೆಗೆ ಒಳಗಾಗಿತ್ತು. I'm in ICU. ನಾನು ICU ಅಲ್ಲಿ ಅಡ್ಮಿಟ್ ಆಗಿದ್ದೆ. Around 7 p.m. in the evening, I vomited 4 trays of blood from my mouth. ಸೊ ನಾನು ಆ ಒಂದು ICU ಅಲ್ಲಿ ಇರಬೇಕಾದ್ರೆ ಸುಮಾರು 3 ಸಾರಿ ನಾನು ಒಂದು ರಕ್ತವನ್ನು ವಾಮಿಟ್ ಮಾಡಿಕೊಂಡೆ. All my parents got scared. ನನ್ನ ಎಲ್ಲ ತಂದೆ ತಾಯಿಗಳು ತುಂಬಾ ಭಯಗ್ರಂತರಾದರು. And I was taken to emergency and looked for the blood, and there was no blood in that point in time. ಸೊ ಆ ಸಂದರ್ಭದಲ್ಲಿ ಎಮರ್ಜೆನ್ಸಿಗೆ ತೆಗೆದುಕೊಂಡು ಹೋದರು. ಮತ್ತೆ ಆ ಬ್ಲಡ್ ಅಲ್ಲಿ ಚೆಕ್ ಮಾಡುವಾಗ ಬ್ಲಡ್ ಸಂಪೂರ್ಣವಾಗಿ ಇಲ್ಲದೆ ಇತ್ತು ನನಗೆ. And they're keeping me on a stretcher bed and passing all the floors, going into some of the blood banks inside the hospital, moving up and down, and it became 12 night actually. ಸೊ ಆ ಸಮಯದಲ್ಲಿ ನನ್ನ ICU ಅಡ್ಮಿಟ್ ಮಾಡಿ ನನಗೆ ಆ ಬೆಡ್ ಮೇಲೆ ಮಲಗಿಸಿ ಬೆಡ್ಗಾಗಿ ಆ ಕಡೆ ಈ ಕಡೆ ಹೋಗೋದನ್ನ ಪರಿಸ್ಥಿತಿ ಬರ್ತಾ ಇತ್ತು. ಆದರೆ 12 ಆಗೋಯ್ತು ಅದು. Within 2 hours I become really super thin. ಸೊ ಆ ಒಂದು 2 ಗಂಟೆಗಳಲ್ಲಿ ತುಂಬಾ ಅತಿಯಾಗಿ ನಾನು ಸಣ್ಣವಾಗಿಬಿಟ್ಟೆ. And I very clearly I can feel my hands. There is no muscle, there is nothing actually. I can very feel the bone of my hands. ನನ್ನ ಒಂದು ಕೈಯನ್ನು ಮುಟ್ಟುದಾದ್ರೆ ಅದು ನಾನು ಆ ಒಂದು ನನ್ನ ಮೂಳೆಯನ್ನು ನಾನು ಮುಟ್ಟುವಂತ ಒಂದು ಅನುಭವ ಉಂಟಾಗ್ತಾ ಇತ್ತು. So really scared. ಅದು ನಿಜವಾಗ್ಲೂ ಭಯಭ್ರಾಂತಿ ಅಂತ ವಿಚಾರ. Started started telling praise the Lord.
ದೇವರಿಗೆ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ, ದೇವರೇ ಸ್ತೋತ್ರ ಎಂಬುದಾಗಿ. Because in my Sunday class they have taught me, it's a Tamil Sunday class, they taught me no matter whatever the situation is, anything if you don't know to pray, doesn't matter, keep telling Yesuve stotro, do that is more than enough. ನನಗೆ ತಮಿಳ್ ಸಂಡೇ ಸ್ಕೂಲಲ್ಲಿ ಕಲಿಸ್ಕೊಟ್ಟಿದ್ರು ಏನಂತಂದ್ರೆ, ಎಂಥ ಪರಿಸ್ಥಿತಿ ಬಂದರು, ಎಂಥ ಕಷ್ಟದ ಪರಿಸ್ಥಿತಿ ಬಂದರು, ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ರು ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳೋದನ್ನ I only had my poor mother with me and she's crying and continually crying and she is really half dead. ನನ್ನ ಜೊತೆಗೆ ನನ್ನ ತಾಯಿ ಒಬ್ಬರಿದ್ರು, ನನ್ನ ಬಡ ತಾಯಿ ಇದ್ಲು, ತುಂಬ ಅಳುತ್ತಾ ತುಂಬಾನೇ ಸೋತು ಹೋಗಿದ್ರು ಅವರು. So we both of us could not do anything at that time. ಆ ಸಮಯದಲ್ಲಿ ನಾವಿಬ್ಬರು ಏನು ಮಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಉಂಟಾಗಿತ್ತು. So slowly get into this sleep. ನಿಧಾನವಾಗಿ ನಿದ್ದೆಗೆ ಒಳಗಾಗ್ಬಿಟ್ಟೆ. For about 2 a.m. ಮಾರ್ನಿಂಗ್ 2 ಗಂಟೆ ಸಮಯ. And all of a sudden I can see a sound coming and writing there on the wall. ಒಂದು ತಕ್ಷಣವೇ ಒಂದು ದೊಡ್ಡ ಶಬ್ದದ ಮೂಲಕ ಗೋಡೆಯ ಮೇಲೆ ಒಂದು ಬರೆಯುವಂಥ ವಿಚಾರವನ್ನು ನೋಡಿದೆ. So there it was, it is not written on the wall, but it is displaying on the wall saying, fear not, for I am with you. ಸೊ ಅಲ್ಲಿ ಬರೀಲಿಲ್ಲ, ಆದರೆ ತೋರಿಸಲ್ಪಡ್ತು ಏನಂತಂದ್ರೆ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ. I never read that verse in the Bible. ಅದು ನಾನು ಆ ವಾಕ್ಯವನ್ನು ಬೈಬಲಲ್ಲಿ ಓದಿರಲೇ ಇಲ್ಲ ನಾನು. Though I was a church background, ನಾನು ಚರ್ಚ್ ಬ್ಯಾಕ್ಗ್ರೌಂಡ್ I ಇರಬಹುದು, was not very particularly, I didn't memorize that Bible verse. ಆ ಒಂದು ವಾಕ್ಯನ ನಾನು ಪ್ರತ್ಯೇಕವಾಗಿ ನಾನು ಬಾಯಪಾಠ ಮಾಡಿರಲಿಲ್ಲ. But God came in that night and He spoke to me through His words telling, do not fear, for I am with you. ಹಾಲೆಲೂಯಾ. ಆ ರಾತ್ರಿ ದೇವರು ಬಂದು, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ವಾಕ್ಯವನ್ನು ಕೊಟ್ಟರು. So now God spoke before, God spoke after. ದೇವರು ಮುಂಚೆಯೂ ಮಾತಾಡಿದ್ರು, ಮತ್ತೆ ಮಾತಾಡಿದ್ರು. No, the incident is now, I was really very sick. I was taking 18 tablets per time, like 3 times in a day. That was before God spoke, and after God spoke there was only half a tablet. 18 ಮಾತ್ರೆಗಳನ್ನು ದೇವರು ಮಾತಾಡೋದಕ್ಕಿಂತ ಮುಂಚೆ ನಾನು ತೆಗೆದುಕೊಳ್ತಾ ಇದ್ದೆ, ಆದರೆ ದೇವರು ಮಾತಾಡಿ ಆದಮೇಲೆ ಬರೀ ಅರ್ಧ ಮಾತ್ರ ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಸಾಧ್ಯ ಆಯಿತು. So to reduce because of shortage of time, let me reduce the story. What happened here is, next day morning I was taken to scanning inside. Okay, they scanned my heart, and a hole which was there for about 6 mm hole has completely disappeared over that night through the word of God. Hallelujah. ಸೊ ದೇವರಿಗೆ ಸ್ತೋತ್ರ ಮಾಡೋಣ. ಆ ಸಂದರ್ಭದಲ್ಲಿ ಚೆಕ್ ಮಾಡುವಾಗ ಆ ಒಂದು 6 mm ಹೋಲ್ ಇದ್ದಂಥ ಹೋಲು ದೇವರ ಮಹಾಕೃಪೆಯಿಂದ ಆತನ ಒಂದು ವಾಕ್ಯದ ಮೂಲಕ ಅದು ಕಂಪ್ಲೀಟ್ ಆಗಿ ಇಲ್ಲದೆ ಆಗಿತ್ತು. The scan report is still very much, I have it at home. ಆ ಸ್ಕ್ಯಾನ್ ರಿಪೋರ್ಟ್ ಈಗಲೂ ಕೂಡ ನಾನು ನನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ. That my ASD size is totally 0. Pardon me? The ASD of that medical thing is totally 0. ಸೊ ಅದೇನೊಂದು ರಿಪೋರ್ಟ್ ಬಂದಿದೆ, ಅದು ಸಂಪೂರ್ಣವಾಗಿ ಅದು 0 ಆಗಿದೆ. So now what happened? God had delivered me completely from my sickness and completely from my entire body joints pain. ದೇವರು ನನ್ನನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸಿದ್ರು, ಮತ್ತು ಸಂಪೂರ್ಣ ನನ್ನ ಎಲ್ಲ ಒಂದು ಮೂಲೆಯ ನೋವುಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ರು. So I always praise God, no matter even anybody in this world, if they step into moon, if they feel very great joy, according to me the miracle which God had done in my life is greater than any that experience. ಸೊ ಈ ಲೋಕದಲ್ಲಿ ಬಹಳಷ್ಟು ಜನ ಅವರು ಚಂದ್ರಮಂಡಲಕ್ಕೆ ಹೋಗಿ ಅದೇ ದೊಡ್ಡ ಸಂತೋಷ ಎಂಬುದಾಗಿ ಆನಂದ ಪಡ್ತಾ ಇರ್ಬೋದು, ಆದರೆ ನನಗೆ ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯವೇ ನನಗೆ ತುಂಬ ಅತಿಯಾದಂಥ ಸಂತೋಷವಾಗಿದೆ. So God wants to talk to you. ಆದ್ದರಿಂದ ದೇವರು ನಿನ್ನೊಂದಿಗೆ ಮಾತಾಡಬೇಕಂತ ಇಷ್ಟಪಡ್ತಾ ಇದ್ದಾನೆ. God wants to talk to you through His word. ಮೇಲೆ ಒಂದು ಉದ್ದೇಶ ಇದೆ. All those who are seated and all those who are watching online, God has a plan and purpose on you. ನೀವು ಇಲ್ಲಿ ಕೂತಿರುವಂತವರಿಗೂ ಮತ್ತೆ ಆನ್ಲೈನ್ ಅಲ್ಲಿ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ದೇವರ ಒಂದು ಉದ್ದೇಶ ಇದೆ.
God is trying to, He is repeating, He is trying to, come back behind you, come, and He wants to be with you, He wants to get closer to you. ಸೊ ದೇವರು ನಿಮ್ಮ ಹಿಂದೆ ಬಂದು ಆತನು ನನ್ನೊಂದಿಗೆ ಬನ್ನಿರಿ, ನನ್ನ ಜೊತೆಗೆ ಬನ್ನಿರಿ ಎಂಬುದಾಗಿ, ನನ್ನ ಹತ್ತಿರಕ್ಕೆ ಬನ್ನಿರಿ ಎಂಬುದಾಗಿ ಆತನು ಕರೆಯುವಂಥ ವ್ಯಕ್ತಿಯಾಗಿದ್ದಾನೆ. After that, I completely dedicated my life to Jesus Christ. ಸೊ ಆ ನಂತರ ನಾನು ಸಂಪೂರ್ಣವಾಗಿ ನನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟೆ. This happened very much on February 28th. ಅದು ಫೆಬ್ರವರಿ 28ನೇ ತಾರೀಕು ನಡೆಯಿತು, 1994. 94ನೇ ಇಸ್ವಿಯಲ್ಲಿ. And for about 10 days, after 10 days after that, and there was a big crusade happening in Bangalore. It was called Perenbe Peruvilla. Many of you elders could know about this. ಸೊ ಆ ನಂತರ ಒಂದು 10 ದಿನ ಒಂದು ಬ್ಯಾಂಗ್ಳೂರಲ್ಲಿ ದೊಡ್ಡ ಒಂದು ಉಜ್ಜೀವನ ಕೂಡ ನಡೀತಾ ಇತ್ತು. ಬಹಳಷ್ಟು ಜನ ದೊಡ್ಡವರಿಗೆ ಗೊತ್ತಿರಬಹುದು. I attended for about 4 meetings of that. It is a 10-day meetings, and I attended 4 days of the last 4 days of the meetings. ಆ 10 ದಿನದ ಒಂದು ಕೂಟದಲ್ಲಿ ನನ್ನ ಕಡೆ 4 ದಿನಗಳನ್ನು ನಾನು ಅಟೆಂಡ್ ಮಾಡಿದೆ. So when I attended that meeting, the last day, many of you could have known about John Solomon. He is no more now. He passed away a few years back in Chennai, and he came to Bangalore. He was ministering on that day. ಆ ಒಂದು ಕೂಟಗಳಲ್ಲಿ ಜಾನ್ ಸಾಲಮನ್ ಅಂತವರು ಅವರು ಈಗ ಇಲ್ಲ ನಮ್ಮ ಮಧ್ಯದಲ್ಲಿ, ಆ ದೇವರ ಬಳಿಗೆ ಹೋಗಿದ್ದಾರೆ. ಆ ಸಮಯದಲ್ಲಿ ಅವರು ಬೋಧಿಸ್ತಾ ಇದ್ರು. I was very short, as much as like him. ಸೊ ಅಂತ್ಯದವರೆಗೂ, ಆ ಒಂದು ಕೂಟದ ಅಂತ್ಯದವರೆಗೂ ನಾವು ಪ್ರಾರ್ಥನೆಯಲ್ಲಿ, ನಾನು ನನ್ನ ಸಿಸ್ಟರ್ ಕೂಡ ನಾವು ಅಂಬ್ರೆಲಾ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ವಿ, ಕಡೆಯ ಒಂದು ಆಶೀರ್ವಾದಕ್ಕಾಗಿ ನಾವು ಕಾಯ್ತಾ ಇದ್ವಿ. To my greater and ever surprise, all of a sudden, the preacher who is standing on the stage, ನನಗೆ ಬಹಳ ಆಶ್ಚರ್ಯ ತರುವಂಥ ವಿಧದಲ್ಲಿ, ನನಗೆ ಬಹಳ ಸಂತೋಷವಾಗುವಂಥ ವಿಚಾರದಲ್ಲಿ, ಕಡೆಯದಲ್ಲಿ ಆ ಒಂದು ಸ್ಟೇಜ್ ಮೇಲಿರುವಂಥ ಒಂದು ಬೋಧಕರು, Reverend John Solomon, ಜಾನ್ ಸಾಲಮನ್ ಅವರು, he called me by name. ಅವರು ನನ್ನನ್ನು ಹೆಸರಿಡಿದು ಕರೆದರು. And he started talking like this, Andrew, where are you standing in the ground? ಆಂಡ್ರೂ ಎಲ್ಲಿ ನಿನ್ನ ಒಂದು ಗ್ರೌಂಡಲ್ಲಿ ಎಲ್ಲಿ ನಿಂತಿದೀಯಾ ಎಂಬುದಾಗಿ ಕೇಳಿದ್ರು. 10 days back God had healed your heart. 10 ದಿನಗಳ ಮುಂಚೆ ನಿನ್ನ ಹೃದಯವನ್ನು ದೇವರು ಸ್ವಸ್ಥಪಡಿಸಿದ್ರು. And you all like to sacrifice your life to Him. ನೀನು ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ಸಿದ್ಧವಾಗಿದ್ದೀಯಾ? This is the right time, sacrifice your life to Jesus. ಇದೇ ನಿಜವಾದ ಸರಿಯಾದ ಸಮಯ, ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸು. And God is going to use you in the days to come. ದೇವರು ನಿನ್ನನ್ನು ಬರುವಂತ ದಿನಮಾನಗಳಲ್ಲಿ ನಿನ್ನನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸಲಿಕ್ಕಿದ್ದಾನೆ. I was so surprised. I was thought, okay, it's not me, but he was really referring into my issues. ಸೊ ನಾನು ನನಗೆಲ್ಲ ಎಂಬುದು ಅವರು ಹೇಳ್ತಾ ಇದ್ರು. And immediately my sister caught hold of me, and she was literally crying over there, and she started telling. ನನ್ನ ಒಂದು ಸಿಸ್ಟರ್ ನನ್ನ ನಿಜವಾಗ್ಲೂ ನಾನು ಹಿಡ್ಕೊಂಡು ಅವರು ತುಂಬಾ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. Andrew, I was praying and thanking God for you, and I was expecting God wants to tell your name, and God wants to tell your name, so that I was just praying for that. Really, God answered my prayer, and yes, He mentioned your name. ಸೊ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಿನ್ನ ಹೆಸರು ಹಿಡಿದು ದೇವರು ನಿನ್ನ ಹೆಸರು ಕರೆದು ನಿನಗಾಗಿ ಪ್ರಾರ್ಥಿಸಬೇಕು, ನಿನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಜವಾಗ್ಲೂ ದೇವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಎಂಬುದಾಗಿ ಸಂತೋಷಪಟ್ಟರು. So from the time forth, ಆ ಸಮಯದಿಂದ I totally surrendered my life to Jesus. ನನ್ನ ಜೀವಿತವನ್ನು ದೇವರಿಗಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದೆ. I was really very active after that. ಆ ನಂತರ ಸಂಪೂರ್ಣವಾಗಿ ನಾನು ಕಾರ್ಯಗತನಾದೆ. And in my high school I was a goalkeeper, and we were playing football. ಸೊ ನಾನು ನನ್ನ ಹೈಸ್ಕೂಲ್ ಪ್ರಾಂತ್ಯದಲ್ಲಿ ನಾನು ಗೋಲ್ ಕೀಪರ್. Things happened. I studied, I went to Bible college, I studied, grown up in Christian life, dedicated my life, given to the baptism, started ministering, started doing children ministry, started preaching in the churches, all things, when the God was keep on using until the very day today.
ಆನಂತರ ನಾನು ಬೈಬಲ್ ಕಾಲೇಜಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಯಿತು. ಸೇವೆಯಲ್ಲಿ ಮುಂದುವರೆದೆ. ಅನೇಕ ಸಾರಿ ಅಧ್ಯಕ್ಷ ಸ್ಥಾನಗಳನ್ನು ತೆಗೆದುಕೊಂಡು ಮುಂದುವರಿಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಅನೇಕ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಮುಂದುವರಿದು ದೇವರನ್ನು ಮಹಿಮೆಪಡಿಸಲಿಕ್ಕೆ ಸಾಧ್ಯವಾಯಿತು. So, when God, if really exists, okay, if God really exists, you need to experience in your life. ದೇವರು ನಿಜವಾಗ್ಲೂ ಇರುವುದಾದರೆ ನಿನ್ನ ಜೀವಿತದಲ್ಲಿ ಒಂದು ಪ್ರಾಮುಖ್ಯವಾಗಿ ನೀನು ಅನುಭವಿಸಬೇಕಾಗಿದೆ. You cannot hear, you cannot listen that God is there, so God is there, God is there. No, you need to experience. Until then you will not know who is Christ. ದೇವರು ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಎಂಬುದಾಗಿ ಬರೀ ಊಹಿಸೋದು ಮತ್ತು ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ನೀನು ವೈಯಕ್ತಿಕವಾಗಿ ಕ್ರಿಸ್ತನನ್ನ ಅನುಭವಿಸಬೇಕಾಗಿದೆ. As a student, you may be from a very good Christian, decent background. ನೀನು ಸ್ಟೂಡೆಂಟ್ ಆಗಿ ಇದೆ ಒಂದು ಕ್ರೈಸ್ತ ಒಂದು ಹಿನ್ನೆಲೆ ನಿನ್ನಲ್ಲಿ ಇರಬಹುದು. Your parents are very good in prayers. ನಿನ್ನ ತಂದೆ ತಾಯಿಗಳು ಪ್ರಾರ್ಥನೆಯಲ್ಲಿ ಬಹಳಷ್ಟು ಇರಬಹುದು. They can pray for you. ಅವರು ನಿನಗಾಗಿ ಪ್ರಾರ್ಥಿಸಬಹುದು. But you remember, every student, even you are also having a soul, and you need to have the responsibility of your own soul. ಪ್ರತಿಯೊಬ್ಬ ಯವನಸ್ಥರಾದ ನೀನು ಆಲೋಚನೆ ಮಾಡಬೇಕಾಗಿದೆ ಅಂತ, ನಿನಗೆ ಪ್ರತ್ಯೇಕವಾದ ಒಂದು ಆತ್ಮ ಇದೆ, ಪ್ರತ್ಯೇಕವಾದ ಜೀವಿತ ಇದೆ, ಪ್ರತ್ಯೇಕವಾದ ಪ್ರತಿಯೊಂದು ಕಾರ್ಯಗಳಿದ್ದಾವೆ ಎಂಬುದಾಗಿ ಗಮನಿಸಬೇಕಾಗಿದೆ. They can pray for you, but it is you that you need to take and lead your soul to Christ. ಅವರು ನಿಮಗಾಗಿ ಪ್ರಾರ್ಥಿಸಬಹುದು, ಆದರೆ ನಿನ್ನ ಆತ್ಮವನ್ನು ಕ್ರಿಸ್ತನ ಬಳಿ ತೆಗೆದುಕೊಂಡು ಹೋಗಬೇಕಾಗಿದ್ದು ಅದು ನೀನೇನೆ. So today, even before God calling me and after God calling me, ದೇವರು ಕರೆಯುವುದಕ್ಕಿಂತ ಮುಂಚೆಯೂ ಮತ್ತೆ ಕರೆಯೋದು ಆದ್ಮೇಲೆನೂ ಒಂದೇ ವರ್ಷ ಗೊತ್ತಿದೆ. yes, please tell. Very good. Shall we clap hands for the dear sister? Good. I was very conscious about that particular verse. ನಾನು ಬಹಳ ಸಮಯದ ನಂತರ I never given to any point in time, I've never given to alcohol. ಆ ಸಮಯದ ಅಲ್ಲಿಂದ ನಾನು ಎಂದಿಗೂ ಕೂಡ ನಾನು ಕುಡಿಲಿಕ್ಕೆ ನನ್ನ ಒಂದು ಅವಕಾಶನ ಕೊಡಲಿಲ್ಲ. From the time forth, I've never given myself to even a small, just a puff of smoke. I've never done that. ಅಂದಿನಿಂದ ಒಂದು ಚಿಕ್ಕದಾಗಿ ಸ್ಮೋಕ್ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಡಲಿಲ್ಲ. And it is a miraculous journey to be in the presence of the Lord. ಸೊ ನಿಜವಾಗ್ಲೂ ಅದು ಅದ್ಭುತವಾದಂಥ ಒಂದು ಕಾರ್ಯವಾಗಿದೆ. ಕ್ರಿಸ್ತನ ಒಂದು ಪ್ರಯಾಣದಲ್ಲಿ ನಾನು ಮುಂದೆ ಹೋಗ್ಲಿಕ್ಕಾಗುತ್ತೆ. So dear students, it is so important that we should never turn back. ಸೊ ಆದ್ದರಿಂದ ಪ್ರಿಯ ಯವನಸ್ಥರೇ, ನೀವು ನಿಜವಾಗ್ಲೂ ಬಹಳ ಪ್ರಾಮುಖ್ಯವಾದದ್ದು ನಾವು ಹಿಂತಿರುಗಿ ನೋಡಬಾರದು ಎಂಬುದಾಗಿ. So you all see in the screen the one thing. ನೀವೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಒಂದು ವಿಚಾರ ಎಂಬುದಾಗಿ. Okay, now some of you tell me, what is the one thing? ಸೊ ಯಾರಾದ್ರು ಹೇಳ್ರಿ, ಒಂದು ವಿಚಾರ ಅಂದ್ರೆ ಏನು? What is that one thing God wants? ದೇವರಿಗೆ ಬೇಕಾಗಿರುವಂತ ಆ ಒಂದು ವಿಚಾರ ಏನು ಎಂಬುದಾಗಿ. Tell me quickly, there is no time, we are very short of time. ಸೊ ನಮಗೆ ಸಮಯ ಕಡಿಮೆ ಇರೋದ್ರಿಂದ ಬೇಗ ಸ್ವಲ್ಪ ಹೇಳ್ರಿ. You are free to talk about anything, doesn't matter, even if it goes wrong, it's not a ಸೊ problem. ತಪ್ಪಾದ್ರೂ ಪರವಾಗಿಲ್ಲ, ನೀವು ಹೇಳುವಂತ ಸಂದರ್ಭ ಇದು. What is that one thing which God wants from you? ದೇವರಿಗೆ ನಿನ್ನಿಂದ ಬೇಕಾಗಿರುವಂತ ಆ ಒಂದು ವಿಚಾರ ಏನು ಎಂಬುದಾಗಿ. Sister Sharon, you can tell me. Surrender ourselves. Okay, anybody? ನಮ್ಮನ್ನು ಸಮರ್ಪಿಸಿಕೊಳ್ಳುವಂತದ್ದು. ಪಾಪಂ ಇಲ್ಲಾமல் இருப்பது. Very good. Sister, you tell me. Prayer. Okay, God wants one thing. Okay, how about you? Time. Give your time. Okay, anybody wants to say something? Dedicate. Meditate the Bible. Okay. Huh? Be true with God. Very good. ದೇವರೊಂದಿಗೆ ಸತ್ಯವಾಗಿರುವಂತದ್ದು. Anybody here?
What is that one thing God wants from you? If God is coming and standing, if you do this, what will you do? ದೇವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನನಗಾಗಿ ಒಂದು ವಿಚಾರ ಮಾಡ್ತೀಯಾ ಎಂಬುದಾಗಿ ಹೇಳುವಾಗ ಆ ಒಂದು ವಿಚಾರ ಏನು ಮಾಡ್ತೀರ ನೀವು? Surrender, save. Yes, some of the sisters got it banged on. You are chosen by God. ನೀನು ದೇವರಿಂದ ಆರಿಸಲ್ಪಟ್ಟಿದೀಯಾ? The one thing which I wanted to tell you, as you all mentioned it very clearly, one thing that I want to mention to you all, as you are a student, you are chosen by God. ನೀವೆಲ್ಲರೂ ಹೇಳಿದಂಥ ವಿಚಾರಗಳಿಗೆ ತಕ್ಕಂತೆ ನಾನು ನಿಮಗಂತೂ ಹೇಳ್ತಿರುವಂಥ ಒಂದು ವಿಚಾರ ಏನಂತಂದರೆ, ನೀವು ದೇವರಿಂದ ಆರಿಸಲ್ಪಟ್ಟಿದ್ದೀರಾ. So when you are chosen by God, ಯಾವಾಗ ನೀವು ದೇವರಿಂದ ಆರಿಸಲ್ಪಟ್ಟಿದ್ದೀರೋ, you are already chosen before you were born in this earth. ನೀವು ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ದೇವರಿಂದ ಆರಿಸಲ್ಪಟ್ಟಿದ್ದೀರಿ. You all know Jeremiah 1:5, it says, you have formed me in the womb of my mother. ಸೊ ಯೆರೆಮೀಯ 1:5 ಹೇಳಿದ್ರೆ, ನೀವು ದೇವರು ನಿಮ್ಮನ್ನು ಗರ್ಭದಲ್ಲೇ ನಿಮ್ಮನ್ನು ಏನು ಮಾಡಿದ್ದಾರೆ? ರೂಪಿಸಿಕೊಂಡಿದ್ದಾರೆ. So all those who are here, you are not by accident, you are not by since you are just called here. No, you are here by very well plan of God today. ಸೊ ಆದ್ದರಿಂದ ನೀವು ಏನೋ ಇಲ್ಲಿ ಆಕಸ್ಮಿಕವಾಗಿ ಬಂದಿದ್ದೀರ ಅಂತ ನೆನೆಸಬೇಡ್ರಿ. ದೇವರ ಆ ಸಂಪೂರ್ಣವಾದಂಥ ಮುಂಚಿತವಾಗಿ ಆಲೋಚನೆ ಮಾಡಿದಂಥ ಉದ್ದೇಶವಾಗಿದೆ. I really thank our dear pastor because he's taken a lot of initiative, to make you all sit here. Even there are many people who are invited but they are not here. But those who are, you are here, you are greater in the kingdom of God. ನಾನು ಸಭೆಯ ನಾಯಕರಿಗೆ ನಾವು ಬಹಳ ಥ್ಯಾಂಕ್ಸ್ ಹೇಳುವಂಥವನಾಗಿದ್ದೇನೆ. ಈ ರೀತಿಯಾಗಿ ದೇವರು ಅವರು ಆರ್ಗನೈಸ್ ಮಾಡಿ ಅನೇಕರನ್ನ ಕರೆದಿದ್ದಾರೆ. ಆದರೆ ಅನೇಕರು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನೀವು ಬಂದಿದ್ದೀರಾ. ಯಾಕಂತಂದ್ರೆ ದೇವರು ಉದ್ದೇಶಿಸಿದ್ರಿಂದ. The entire heavens doors are open, entire heavens windows are open, and all the angels they are looking at your beautiful faces here because you are chosen by God. ದೇವರು ಪರಲೋಕ ರಾಜ್ಯವು ಸಂಪೂರ್ಣವಾಗಿ ಬಾಗಿಲು ತೆರೆಯಲ್ಪಟ್ಟಿದೆ. ಸಂಪೂರ್ಣವಾಗಿ ಎಲ್ಲಾ ದೇವದೂತರುಗಳು ನಿಮ್ಮನ್ನು ನೋಡ್ತಾ ಇದೆ. ಯಾಕೆ ಅಂತಂದ್ರೆ ನೀವು ದೇವರಿಂದ ಆರಿಸಲ್ಪಟ್ಟಿರೋದ್ರಿಂದ. So when you are chosen by God, you have a responsibility. ದೇವರಿಂದ ನೀವು ಆರಿಸಲ್ಪಟ್ಟಿರೋದ್ರಿಂದ ನಿಮಗೆ ಒಂದು ಜವಾಬ್ದಾರಿ ಇದೆ. Doesn't matter you are a student. ಅದು ನೀವೇನೋ ಒಂದು ಸ್ಟೂಡೆಂಟ್ ಆಗಿದ್ದ ಪರವಾಗಿಲ್ಲ. I need to dedicate my life only when I am getting married or after marriage or after sometimes I will surrender myself to Jesus to do the ministry of God, and then finally I will catch the last train and go to heaven. ಸೊ ನಾನು ಏನೋ ಮದುವೆ ಆದಮೇಲೆನೋ ಮತ್ತೆ ಅನಂತರನೋ ದೊಡ್ಡವನಾದ ಮೇಲೆನೋ ನಾನು ಕರ್ತನ ಆರಿಸ್ಕೊಂತೀನಿ, ಕರ್ತನ ಸೇವೆ ಮಾಡ್ತೀನಿ ಅಂತಲ್ಲ. Or let me clear all my exams, let me do my degree, let me do all the PhD, let me do all my studies, and then I'll surrender my life to Jesus, and one or two souls here and there, and luckily if God gives a crown on my head and it will be lucky, I'll be fine. That is how you should be planning as of now. ಈಗ ನೀವು ಆಲೋಚನೆ ಮಾಡ್ತಾ ಇರಬಹುದು, ನಾನು ಡಿಗ್ರಿ ಮುಗಿಸ್ಬಿಡ್ತೀನಿ, ಎಕ್ಸಾಮ್ಸ್ ಮುಗಿಸ್ಬಿಡ್ತೀನಿ, ಅದು ಎಲ್ಲ ಓದು ಬರಹ ಮುಗಿಸ್ಕೊಂಡ್ಬಿಟ್ಟು ನಾನು ಎಲ್ಲ ಕಾರ್ಯಗಳನ್ನು ಮುಗಿಸ್ಬಿಟ್ಟು ಎಲ್ಲೋ ಒಂದು 2-3 ಆತ್ಮಗಳು ಸಿಕ್ಕಿದ್ರೆ ಅವ್ರನ್ನ ಗೆದ್ಕೊಂಡ್ಬಿಟ್ಟು ದೇವ್ರು ಕೊಡುವಂಥ ಕಿರೀಟವನ್ನು ನಾನು ಪಡೆದುಕೊಂಡ್ಬಿಡ್ತೀನಿ ಎಂಬುದಾಗಿ ಆಲೋಚನೆ ಮಾಡ್ತಿರ್ಬೋದು. Hey, if you are thinking that way, just stop it here. ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಿರುವಂತಾದರೆ ನೀವು ದಯಮಾಡಿ ಸ್ಟಾಪ್ ಮಾಡಿ. You have a responsibility. ನಿಮಗೆ ಒಂದು ಜವಾಬ್ದಾರಿ ಇದೆ. What's your name? Melchizedek, you tell me, do you have any responsibility? Pick up your mic. ನಿಮಗೆ ಯಾವುದಾದ್ರೂ ಜವಾಬ್ದಾರಿ ಇದೆಯಾ ಮೆಲ್ಕಿಜೆದೆಕ್? Do you think that you have a responsibility? Yes. Okay. He agrees that he has a responsibility. You all agree that you all have a responsibility? ನೀವೆಲ್ಲ ಒಪ್ಕೊಂತೀರಾ ನಿಮ್ಗೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ ಅಂತ? Okay, how many of you say no? ಎಷ್ಟು ಜನ ನನಗೆ ಏನು ಜವಾಬ್ದಾರಿ ಇಲ್ಲ ಅಂತ ಹೇಳ್ತೀರಾ? I have been chosen by God and I have no responsibility. How many of you? ನಾನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದೇನೆ, ನನಗೆ ಯಾವುದು ಜವಾಬ್ದಾರಿ ಇಲ್ಲ ಎಂಬುದಾಗಿ ಎಷ್ಟು ಜನ ಹೇಳ್ತೀರಾ? No. Everyone has a responsibility. ಕರೆಕ್ಟ್. ಪ್ರತಿಯೊಬ್ಬರಿಗೂ ಯಾವ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ. The moment when you accept Jesus Christ, ನೀವು ಯೇಸು ಸ್ವಾಮಿಯನ್ನ ನೀವು ಸ್ವೀಕರಿಸಿದ ತಕ್ಷಣ, or the moment when your parents accepted Jesus Christ, ಅಥವಾ ನಿಮ್ಮ ತಂದೆ ತಾಯಿಗಳು ಕ್ರಿಸ್ತನ ಆರಿಸಿಕೊಂಡ ತಕ್ಷಣ, you have a responsibility. ನಿಮಗೆ ಜವಾಬ್ದಾರಿ ಇದೆ. Very small children from this age to this middle age and to the elder age, everyone, you all and me and brother, everybody has a responsibility.
ಚಿಕ್ಕ ವಯಸ್ಸಿನಿಂದ ಅದು ಮತ್ತೆ ಮಿಡಲ್ ಏಜ್ವರೆಗೂ ಮತ್ತೆ ದೊಡ್ಡವರು ಕೂಡ ಪ್ರತಿಯೊಬ್ಬ ಇಲ್ಲಿ ಸೇರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ. Okay, can anyone read this verse on which is on the screen quickly? ಯಾರಾದ್ರೂ ಒಬ್ರು ಈ ಒಂದು ಸ್ಕ್ರೀನ್ ಮೇಲೆ ಬರ್ತಿರುವಂತ ಯೋಹಾನ 15ನೇ ಅಧ್ಯಾಯ 16ನೇ ವಚನ ಓದ್ತೀರಾ? You did not. But I chose you and appointed you that you should go and bear fruit, and that your fruit should abide, so that whatever you ask the Father in my name, he will give it to you. And I will give it to you. So now what happened here is we left all the 4 lines on the top, and we only caught with whatever you ask in Father name, and I will give it to you. ನಾವೇನ್ ಮಾಡ್ತೇವೆ ಅಂತಂದ್ರೆ ಮೊದಲಾಗಿ ಬರುವಂತ ಎಲ್ಲಾ ಲೈನ್ಗಳನ್ನು ನಾವು ಬಿಟ್ಟು ಬಿಡ್ತೇವೆ. ಕಡೆಯಲ್ಲಿರುವಂತ ತಂದೆಯನ್ನು ಏನೇನು ನನ್ನ ಹೆಸರಿನ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತ ನಿಮ್ಗೆ ಕೊಡುವನು ಅನ್ನುವಂಥ ಪದಗಳನ್ನು ಮಾತ್ರ ಹಿಡ್ಕೊಳ್ತೇವೆ. Dear students, please read the verse very carefully. ಆ ಪ್ರಿಯ ದೇವ ಮಕ್ಕಳೇ, ನೀವು ದಯಮಾಡಿ ಆ ವಾಕ್ಯವನ್ನ ಸರಿಯಾಗಿ ಓದ್ರಿ. Don't catch up the last lines. ಬರೀ ಒಂದು ಕಡೆ ಒಂದು ಭಾಗವನ್ನು ಮಾತ್ರ ಇಟ್ಕೋಬೇಡ್ರಿ. But you have a responsibility on the higher verses. The moment when there is a responsibility, Satan immediately, he closes your eyes and push it down to only where you need something which for yourself. ಸೊ ಹಾಗಾಗಿ ನಿಮಗೆ ಇರುವಂಥ ಜವಾಬ್ದಾರಿ ಬಹಳ ಪ್ರಾಮುಖ್ಯವಾಗಿದೆ. ಮತ್ತು ಜವಾಬ್ದಾರಿ ಅಂತ ಹೇಳುವಾಗ ಅದೇನಾಗ್ತದೆ ಅಂತಂದರೆ ಆತನು ಕೆಳಗಡೆ ನಿಮ್ಮನ್ನು ತೋರಿಸಿ ಅದು ನೀವೇನು ನಿಮ್ಗೆ ಎದುರು ನೋಡ್ತಾ ಇದ್ದೀರೋ ಅದನ್ನು ಹೊಂದಿಕೊಳ್ಳುವ ಹಾಗೆ ಮಾಡ್ತದೆ. I just underlined it. Can you please read only the underline? ಅದು ಅಂಡರ್ಲೈನ್ ಮಾಡಿದಂಥ ಪದವನ್ನು ಮಾತ್ರ ಓದ್ತೀರಾ, ವಾಕ್ಯವನ್ನು ಮಾತ್ರ. Appointed that you should go and bear fruit, and that abide. You need to go and bear fruit. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕು. You may be thinking, is this the real time that I need to go and bear fruit? ನೀವು ಅನ್ಕೊಂತಾ ಇರ್ಬೋದು, ಇದು ಸರಿಯಾದ ಸಮಯನ ನಾನು ಹೋಗಿ ಫಲ ಕೊಡುವಂಥದ್ದು. I have many things to do in my life. I have many studies which I need to complete. Let me do that. ನಾನು ಬಹಳಷ್ಟು ವಿಚಾರಗಳಿದೆ ನಾನು ಮಾಡಲಿಕ್ಕೆ, ನನಗೆ ಬಹಳಷ್ಟು ವಿದ್ಯಾಭ್ಯಾಸ ಇದೆ ನಾನು ಫಿನಿಶ್ ಮಾಡಲಿಕ್ಕೆ, ಅದನ್ನು ನಾನು ಮುಗಿಸ್ಬಿಡ್ತೇನೆ. Jesus Christ is asking you all that, will you go and bear fruit for me? ಯೇಸು ಸ್ವಾಮಿ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ನೀನು ಹೋಗಿ ನನಗಾಗಿ ಫಲ ಕೊಡ್ತೀಯಾ? So the moment when we are chosen by God, ನಾವು ಯೇಸು ಸ್ವಾಮಿ ದೇವರಿಂದ ಆರಿಸಲ್ಪಟ್ಟವರು ಎಂಬುದಾಗಿ ಹೇಳಿದ ತಕ್ಷಣ we hold and responsibility to bear fruit. ನಮಗೆ ಒಂದು ಜವಾಬ್ದಾರಿ ಇದೆ, ಅದು ಫಲ ಕೊಡುವಂತ ಜವಾಬ್ದಾರಿ. No, the time has not yet come. ಇಲ್ಲ ನನಗೆ ಇನ್ನೂ ಸಮಯ ಬಂದಿಲ್ಲ. If you are thinking, you can read that line. Jesus Christ will literally and personally return to earth again. Okay, the question is like this: will Jesus Christ will come back again? ಸೊ ಹಾಗಾಗಿ ನೀವು ಆ ರೀತಿ ಯೋಚನೆ ಮಾಡ್ತಿರುವಂತಾದ್ರೆ ಪ್ರಶ್ನೆ ಈ ರೀತಿ ಬರ್ತದೆ, ಯೇಸು ಸ್ವಾಮಿ ನಿಜವಾಗ್ಲೂ ಮತ್ತೆ ಆತನು ಬರ್ತಾರ ವಾಪಸ್ಸು ಎಂಬುದಾಗಿ. So when this question was raised to many of the people outside, ಈ ಒಂದು ಪ್ರಶ್ನೆ ಆಚೆ ಕಡೆ ಪ್ರತಿಯೊಬ್ಬ ಜನರಲ್ಲಿ ಉಂಟಾಗುವಾಗ 97% of the people said, yes, this is the time Jesus Christ is going to come and we are in that age. ಸೊ ನಾನು ಶೇಕಡ 97% ಜನರು ಹೌದು ಇದು ಸರಿಯಾದ ಸಮಯ ಯೇಸು ಸ್ವಾಮಿ ಬರುವಂತದ್ದು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. So you and me, what we are doing now? ನೀನು ನಾನು ಈಗ ಏನು ಮಾಡ್ತಾ ಇದ್ದೇವೆ? Are we sitting and relaxing? ನಾವು ಏನು ಮಾಡ್ತಾ ಇದ್ದೇವೆ? ಕೂತು ನಾವು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೇವಾ? It doesn't matter what the age we are in now. ನಮ್ಮ ಯಾವ ವಯಸ್ಸಿನಲ್ಲಿ ಇದ್ದೇವೆ ಅನ್ನುವಂಥದ್ದು ಅದು ಪ್ರಾಮುಖ್ಯ ಅಲ್ಲ. It only matters what is my responsibility. ಆದರೆ ನಿಜವಾಗ್ಲೂ ನಮಗಿರುವಂಥ ಜವಾಬ್ದಾರಿ ಏನು ಅನ್ನುವಂಥದ್ದೇ ನಿಜವಾದ ಇಲ್ಲಿ ವಿಚಾರ. And if you see the King David's before he was a king, and if you see David's life, he was very much responsible when he was young. ಅವನು ದಾವೀದನು ರಾಜನಾಗೋದಕ್ಕಿಂತ ಮುಂಚೆ ಆತನು ತುಂಬಾ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿದ್ದ. He was very well connected with God. ಅವನು ತುಂಬಾ ದೇವರೊಂದಿಗೆ ಸಂಬಂಧ ಹೊಂದಿದ್ದ. That is the responsibility, because God has chosen him. ಯಾಕೆ ಅದು ಅವನು ನಿಜವಾಗ್ಲೂ ಬಹಳ ದೊಡ್ಡ ಜವಾಬ್ದಾರಿಯಾಗಿರೋದ್ರಿಂದಲೇ ದೇವರನ್ನು ಆರಿಸಿಕೊಂಡ್ರು. Okay, now coming back to Jesus Christ returns to the earth. ನಾವು ಮತ್ತೆ ವಾಪಸ್ ಬರೋಣ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಂತ ವಿಚಾರ. Do you expect Jesus return in your lifetime? ರಿಟರ್ನ್ Jesus Christ will return in my lifetime. ಸೊ ನೀವು ಆಲೋಚನೆ ಮಾಡ್ತೀರಾ ನಿನ್ನ ಜೀವಿತದ ಕಾಲದಲ್ಲೇ ಯೇಸು ಸ್ವಾಮಿ ತಿರುಗಿ ಬರ್ತಾರೆ ಎಂಬುದಾಗಿ?
still when I am there, will Jesus come to the earth? ನಾನು ಈ ಲೋಕದಲ್ಲಿ ಇರುವಾಗಲೇ ಯೇಸು ಸ್ವಾಮಿನ ಬರ್ತಾರ, ಎರಡನೇ ಬರೋಣ ಬರ್ತದ ಅಂತ ಎಂಬುದಾಗಿ ಯೋಚನೆ ಮಾಡ್ತಾ Tell ಇದ್ದೀನಿ. me. You will see Jesus coming in your age? ನೀನು ಬದುಕಿರುವಾಗಲೇ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ ನಂಬ್ತಾ ಇದೀಯಾ? Shall we clap hands and appreciate her? You agree that you will see Jesus Christ coming in your lifetime and your own eyes will see that? Very good. Clap hands for that. Amen. God is talking to you all. ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. And you're going to see, we are going to see, all of us are going to see with our very own eyes Jesus coming on the earth. ನೀವು ನಿಮ್ಮ ಕಣ್ಣುಗಳು ಮತ್ತೆ ನಮ್ಮ ಕಣ್ಣುಗಳು ಎಲ್ಲರೂ ನಾವೇನ್ ಮಾಡ್ಲಿಕ್ಕಿದ್ದೇವೆ? ಯೇಸು ಸ್ವಾಮಿ ಬರೋದನ್ನು ನಾವು ನೋಡ್ಲಿಕ್ಕಿದ್ದೇವೆ. When this question was asked everywhere, 56% of the people have told that I will see Jesus coming on my very own eyes. ಸೊ ಇದೆಲ್ಲರೊಂದಿಗೆ ಈ ಒಂದು ಪ್ರಶ್ನೆ ಮಾಡುವಾಗ 56% ಜನರು ಏನ್ ಮಾಡಿದ್ರಂತೆ, ಹೌದು ನನ್ನ ಕಣ್ಣಿನಿಂದ ನಾನು ನೋಡ್ತೇನೆ ಎಂಬುದಾಗಿ ಹೇಳಿದ್ರು. So dear student, don't forget that you have been called by God. ಸೊ ಆದ್ರಿಂದ ನೀವು ಮರಿಬೇಡ್ರಿ, ದೇವರು ನಿಮ್ಮನ್ನ ಕರೆದಿದ್ದಾನೆ ಎಂಬುದಾಗಿ. You have some responsibility. ನಿಮಗೆ ಒಂದು ಜವಾಬ್ದಾರಿ ಇದೆ. If he is coming, then you have some responsibility. ಸೊ ಹಾಗಾಗಿ ಆತನು ಬರುವುದಾದ್ರೆ ಕೂತ್ಕೊಂಡು ದೇವರ ವಾಕ್ಯವನ್ನು ಕಲಿಲಿಕ್ಕೆ ಆಗ್ತಾ ಇದೆ. If Jesus Christ wants to come to earth, you and me hold a responsibility, and this is the time that we need to come out and start working for him. ಸೊ ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಬರೋದಾದ್ರೆ ಆತನು ನಮಗಾಗಿ ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಜವಾಬ್ದಾರಿಗಳನ್ನ ನಾವು ನಿರ್ವಹಿಸುವುದಾದ್ರೆ ದೇವರು ಬರಲಿಕ್ಕೆ ಸಾಧ್ಯವಾಗ್ತದೆ. What are the signs of Jesus' returns? ದೇವರು ಏನೆಲ್ಲ ಒಂದು ಕಾರ್ಯಗಳನ್ನ ಸೂಚನೆಗಳನ್ನ ಬರೆಯಲ್ಪಟ್ಟಿದೆ. And when we look into this chart, ಈ ಚಾರ್ಟ್ ಅನ್ನು ನಾವು ನೋಡುವಾಗ many questions have been asked already. ಬಹಳಷ್ಟು ಪ್ರಶ್ನೆಗಳು ಕೇಳಲ್ಪಟ್ಟಿದೆ. When is Jesus coming? ಯಾವಾಗ ಯೇಸು ಸ್ವಾಮಿ ಬರ್ತಾ ಇದ್ದಾರೆ? And what time is going to come? ಯಾವ ಸಮಯದಲ್ಲಿ ಆತನು ಬರುತ್ತಾರೆ? I am not chatting here, I am just trying to open that slide because it's very small to read out from there. We see there that the rise of false prophet and teaching. ಸೊ ಈಗ ಸುಳ್ಳು ಬೋಧಕರು ಎಬ್ಬಿಸಲ್ಪಡುವಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. How many of you seen in the YouTube teaching false doctrines nowadays? ಸೊ ಎಷ್ಟು ಜನ ನೀವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀರಾ ತಪ್ಪಾದ ಬೋಧನೆಗಳಲ್ಲಿ ಬೋಧಿಸಲ್ಪಡುವುದನ್ನ? Every children know already about this. ಪ್ರತಿಯೊಂದು ಮಕ್ಕಳು ಕೂಡ ಇದು ಆಲ್ರೆಡಿ ಗೊತ್ತಿದೆ ಎಲ್ಲರಿಗೂ ಇದು. Because since Jesus is there in him, ಯೇಸು ಸ್ವಾಮಿ ನಾವು ಆಲ್ರೆಡಿ ಇರೋದ್ರಿಂದ, ಯೇಸು ಸ್ವಾಮಿ ಇರೋದ್ರಿಂದ ನಮ್ಮಲ್ಲಿ, and you are very well what is false and what is wrong. ಸೊ ಹಾಗಾಗಿ ನಿಮ್ಗೆ ಏನು ಚೆನ್ನಾಗಿ ಗೊತ್ತಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಎಂಬುದಾಗಿ. Love of many will grow cold. ಸೊ ಅನೇಕರ ಪ್ರೀತಿಯು ತಣ್ಣಗಾಗೋದನ್ನು ನೀವು ಕಾಣಲಿಕ್ಕೆ ಸಾಧ್ಯ. Do we get any love outside? ಆಚೆ ಕಡೆ ನೀವು ಏನದು ನಿಮಗೆ ಪ್ರೀತಿಯ ವಾತ್ಸಲ್ಯ ಒಂದು ಸ್ನೇಹ ಸಿಗುತ್ತಾ ನಿಮಗೆ? Is anybody talking to you politely, coolly, with the care for you? ನಿಮಗೆ ಒಂದು ಜವಾಬ್ದಾರಿಯುತವಾಗಿ ಅವರು ನಿಮ್ಮನ್ನ ಪ್ರೀತಿಯಿಂದ ಯಾರಾದರೂ ಮಾತಾಡ್ಸೋದು ನೋಡಿದ್ದೀರಾ ನೀವು? I just heard recently when somebody had asked a change with the conductor. Okay, the fight increased, and just for 2 rupees or 10 rupees or 20 rupees, there was a murder. ಸೊ ನಾನು ಈ ಮಧ್ಯ ಕಾಲದಲ್ಲಿ ನಾನು ಕೇಳಲ್ಪಟ್ಟೆ, ಕಂಡಕ್ಟರ್ ಹತ್ರ ಒಂದು 2 ರೂಪಾಯಿ 20 ರೂಪಾಯಿ ಚೇಂಜ್ ಕೇಳಿದ್ರಿಂದಲೇ ಅದು ತುಂಬಾ ದೊಡ್ಡ ಜಗಳವಾಗಿ ಕಡೆಗೆ ಒಂದು ಮರ್ಡರ್ ಇಲ್ಲಿ ಅದು ಅಂತ್ಯಗೊಂಡಿತು ಎಂಬುದಾಗಿ. According to Matthew 24 verses from 10 and 12 and going on, no need to read, and we read that the nations will rise against the nation. Is that not happening now? ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವ ಹಾಗೆ ಆ ಒಂದು ರಾಜ್ಯದ ವಿರುದ್ಧವಾಗಿ ಎದ್ದೇಳ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ನಡೀತಾ ಇಲ್ವಾ ಈಗ? Are we not seeing the famine everywhere in India and all the places? ಬರಗಾಲ ನಾವು ನೋಡ್ತಾ ಇದ್ದೇವಲ್ವಾ ಎಲ್ಲ ಕಡೆನೂ? Is that happening today? ಅದು ನಡೀತಾ ಇದೆಯಾ? Is that the people are dying? ಜನ ಸಾಯ್ತಾ ಇದ್ದಾರಲ್ವಾ? Is there a natural disasters are happening? ಸ್ವಾಭಾವಿಕವಾಗಿ ಕೆಲವು ಭಯಂಕರವಾದ ಕಾರ್ಯಗಳು ನಡೀತಾ ಇದೆಯಾ? Have we ever heard flood killing the people like this?
ನೀವು ಯಾವತ್ತಾದ್ರೂ ಕೇಳಿದ್ರಾ ಈ ತರ ಫ್ಲಡ್ಗಳಿಂದ ಜನ ಸಾಯ್ತಾರೆ ಎಂಬುದಾಗಿ? And you know, in the month of July, I think in Spain, there was a very big rain. Within 3 hours, just listen this carefully. Within 3 hours in Spain, it has rained and devastated the place, which rain could devastate in 1 month or 3-month rain can demolish that, which has just happened in 3 hours. ನೀವು ನ್ಯೂಸ್ ನೋಡಿರ್ಬೋದು, ನೀವು ಕೇಳಲ್ಪಟ್ಟಿದ್ದೀರಾ. ಸ್ಪೇನಲ್ಲಿ ಬರೀ 3 ಗಂಟೆಗಳ ಕಾಲದಲ್ಲಿ ಬಿದ್ದಂಥ ಒಂದು ಮಳೆ ಕಂಟಿನ್ಯೂ ಆಗಿ 1 ಮಂತ್ 2 ತಿಂಗಳು ಬರುವಂಥ ಮಳೆಯೋಪಾದಿಯಲ್ಲಿ ಅಲ್ಲಿ ಅಷ್ಟೊಂದು ಅನಾಹುತಗಳನ್ನು ಉಂಟು ಮಾಡಿತು ಎಂಬುದಾಗಿ. Things are started happening everywhere in the world. ಸೊ ಕಾರ್ಯಗಳು ನಡೀತಾ ಇದೆ, ಎಲ್ಲ ಇಡೀ ಲೋಕದಲ್ಲಿ ಕಾರ್ಯಗಳು ನಡೀತಾ ಇದೆ ಪ್ರಿಯ ದೇವ. Whether the people, those who are in America, Australia, Japan or any continent. ಸೊ ನೀವು ಯಾವುದೇ ಒಂದು ಖಂಡದಲ್ಲಿ ಇರಬಹುದು. I really love this big poster there which has all the flags of the countries. ಸೊ ನಾನು ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲಾ ದೇಶಗಳ ಒಂದು ಫ್ಲಾಗ್ಸ್ ಇರುವಂತ. I really appreciate pastors for his good work over there. ಸೊ ನಿಜವಾಗ್ಲೂ ಪಾಸ್ಟರ್ ನಾನು ಅಭಿನಂದಿಸ್ತೇನೆ ಆ ಒಂದು ಕಾರ್ಯ ಮಾಡಿದ್ದಕ್ಕಾಗಿ. You need to pray for those all the countries. ನೀವು ಆ ಎಲ್ಲಾ ದೇಶಗಳಿಗಾಗಿ ಪ್ರಾರ್ಥಿಸಬೇಕಾಗಿದೆ. When the things have started happening in the world, ಯಾವಾಗ ವಿಚಾರಗಳು ಈ ಲೋಕದಲ್ಲಿ ನಡೀತಾ ಇದೆಯೋ, when the natural disasters have started happening, ಈ ಎಲ್ಲಾ ಒಂದು ಸ್ವಾಭಾವಿಕವಾದಂತಹ ಕಾರ್ಯಗಳು ಅನಾಹುತಗಳು ನಡೆಯುವಂತ ಸಂದರ್ಭದಲ್ಲಿ people are turning against fighting, hatredness, everything has started happening. ಆ ಜನರು ಒಬ್ಬರ ಮೇಲೆ ಒಬ್ಬರು ಒಂದು ಅಸೂಯೆಯಿಂದ ಒಂದು ದ್ವೇಷದಿಂದ ಒಬ್ಬೊಬ್ಬರೊಬ್ಬರಿಗೂ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. When the earthquakes started triggering everywhere, ಎಲ್ಲ ಕಡೆ ಭೂಕಂಪಗಳು ಉಂಟಾಗ್ತಾ ಇದೆ. And the things that we see today is really dangerous. ಸೊ ಈ ಸಮಯದಲ್ಲಿ ಎಲ್ಲ ನೋಡ್ತಿರುವಂತ ವಿಚಾರಗಳು ನೋಡುವಾಗ really dangerous are happening outside. ತುಂಬಾ ಭಯಂಕರವಾದ ಕಾರ್ಯಗಳಾಗಿದ್ದಾವೆ. With this I don't like to make you fear with this. ಈ ಒಂದು ಕಾರ್ಯಗಳನ್ನು ಹೇಳಿ ನಿಮ್ಮನ್ನ ಭಯಪಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇಲ್ಲ. But in fact, ಆದರೆ ನಿಜವಾದ ಸಂಗತಿ ಏನಂತಂದ್ರೆ you need to go on your knees. ಸೊ ನೀನು ನಿನ್ನ ಮೊಣಕಾಲಿನ ಮೇಲೆ ಹೋಗಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. Okay, now coming to the responsibilities that we have today as a youngsters. ಸೊ ಆ ಒಂದು ಯವನಸ್ಥರಾಗಿ ನಮಗಿರುವಂತ ಒಂದು ಜವಾಬ್ದಾರಿಗಳನ್ನ ನಾವು ನೋಡೋದಾದ್ರೆ 20 years back this was not there. 20 years back this kind of responsibility was 20 ವರ್ಷಗಳ ಹಿಂದೆ ಈ ರೀತಿಯಾದಂತ ಜವಾಬ್ದಾರಿಗಳಿರಲಿಲ್ಲ. But now today you and me all hold a responsibility. ಸೊ ಆದ್ರೆ ಈಗ ನಾವು ಪ್ರತಿಯೊಬ್ಬ ವ್ಯಕ್ತಿ, ನಾನು ನೀನು ಪ್ರತಿಯೊಬ್ಬರು ಆ ಜವಾಬ್ದಾರಿಯನ್ನು ಹೊಂದಿದ್ದೇವೆ. So what is that responsibility? What you are supposed to do? ಯಾವ ಜವಾಬ್ದಾರಿ ಮತ್ತು ಏನು ಮಾಡಬೇಕಾಗಿದೆ? Can you tell me what you are supposed to ಹೇಳ್ತೀರಾ? ಯಾವ ಜವಾಬ್ದಾರಿ ಮತ್ತು ಏನು ಮಾಡಬೇಕು ಎಂಬುದಾಗಿ? Pray for our nation. Salvation. Okay. Anybody there? That's it. What you need to do now? That you and me have to do the sharing the gospel. ಅದು ನೀನು ನಾನು ಮಾಡಬೇಕಾಗಿದೆ. We need to share the gospel. ನಾವು ಸುವಾರ್ತೆಯನ್ನು ಸಾರಬೇಕಾಗಿದೆ. You all may be wondering why we need to share the gospel. ನೀವು ಎಲ್ಲರೂ ಆಲೋಚನೆ ಮಾಡ್ತಿರ್ಬೇಕು, ಯಾಕೆ ನಾನು ಎಂಬುದಾಗಿ ಹೇಳೋದು. Don't worry, I'll touch your mind also now. ಸರ್ ಅದರಿಂದ ದಯಮಾಡಿ ಟೆನ್ಷನ್ ಆಗಬೇಡ್ರಿ, ದೇವ್ರ ಮಾತಾಡ್ಲಿಕ್ಕಿದ್ದಾರೆ. I am going to clear few things in your minds now. ನಿಮ್ಮ ಒಂದು ಮನಸ್ಸಲ್ಲಿರುವಂತ ಕೆಲವು ವಿಚಾರಗಳನ್ನು ನಾನು ಬಗೆಹರಿಸಲಿಕ್ಕಿದ್ದೇನೆ. You know what is the population now in our India? ನಮ್ಮ ಇಂಡಿಯಾದಲ್ಲಿರುವಂತ ಒಂದು ಜನಸಂಖ್ಯೆ ಏನು ಗೊತ್ತಾ ನಿಮಗೆ? Students know very well than the elders. ನಿಮಗೆ ಚೆನ್ನಾಗಿ ಗೊತ್ತಿದೆ, ಹಿರಿಯ ದೊಡ್ಡವರಿಗಿಂತ ಚೆನ್ನಾಗಿ. And we have very good science students, social students, all good students. ನಮ್ಮಲ್ಲಿ ಎಲ್ಲ ವಿಜ್ಞಾನದ ಒಂದು ಹುಡುಗರು ಮತ್ತೆ ಸಾಮಾಜಿಕ ಹುಡುಗರು ಎಲ್ಲ ತುಂಬಾ ಜನ ಇದ್ದೀರಾ. Yeah, she said correctly. There are 138 crores. ನಮ್ಮ 130 ಕೋಟಿ ಜನಸಂಖ್ಯೆ ಇದೆ. Out of 138 crores, you know how many crore of people have known Jesus?
130 ಕೋಟಿ ಜನರಲ್ಲಿ ಎಷ್ಟು ಜನ ದೇವರನ್ನು ತಿಳಿದುಕೊಂಡಿದ್ದಾರೆ ಗೊತ್ತಾ ನಿಮಗೆ? Anybody know here? ಯಾರಿಗಾದ್ರು ಗೊತ್ತಾ ನಿಮಗೆ? Somebody had said there was only 2.4%. ಕೆಲವು ಜನ ಹೇಳ್ತಾರೆ ಬರೀ 2.5% ಎಂಬುದಾಗಿ. Now any math student you tell me, out of 100, only 2.5 means how much? ಔಟ್ 100ನಲ್ಲಿ 2.5% ಅಂದ್ರೆ ಯಾರಾದರೂ ಒಂದು ಮ್ಯಾಥ್ ಸ್ಟೂಡೆಂಟ್ಸ್ ಹೇಳ್ತೀರಾ? ಗಣಿತ ಸ್ಟೂಡೆಂಟ್ಸ್ ಯಾರಾದರೂ ಹೇಳ್ತೀರಾ? Only 2 crore 40 lakhs for 100, and for 38 the percentage is for about only 2 crore for about 63 or something, some over there. I'm not a good math student. Okay, that is not the problem here. That is not the problem here. Heaven is 1,000 times bigger than the earth. ಪರಲೋಕ ಅದು 1000 ಪಟ್ಟು ಭೂಮಿಗಿಂತ ದೊಡ್ಡದಾಗಿದೆ. Heaven is capable of, giving seed for, any millions of souls. ಸೊ ಆ ಪರಲೋಕ ಎಷ್ಟೋ ಕೋಟಿ ಜನಗಳಿಗೆ ಸ್ಥಳ ಸಿದ್ಧಪಡಿಸಲಿಕ್ಕೆ ಸಾಧ್ಯವಿದೆ. And we are the representative of ಹೆವೆನ್. Tell me. ನಾವು ಯಾವುದಕ್ಕೆ ನಾವು ರಾಯಭಾರಿಗಳಾಗಿದ್ದೇವೆ? We have the responsible for ನಮಗೆ ಯಾವ ಜವಾಬ್ದಾರಿ ಇದೆ? the kingdom of heaven. ದೇವರ ರಾಜ್ಯ. Don't think that you have a very, a degree which you will read will take you to heaven. ಯೋಚನೆ ಮಾಡಬೇಡ್ರಿ, ನಿಮ್ಗಿರುವಂತ ಒಂದು ಡಿಗ್ರಿಗಳನ್ನ ನೀನು ಪರಲೋಕ ರಾಜ್ಯದ ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ. Don't think that you will have the medals which take you to heaven. ನಿಮಗಿರುವಂತ ಒಂದು ಬಹುಮಾನಗಳು ದೇವರು ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ ಯೋಚನೆ ಮಾಡಬೇಡ್ರಿ. Don't think that all the sports medal which is hanging on your neck will, give a hook to heaven. ನೀವು ಯೋಚನೆ ಮಾಡಬೇಡ್ರಿ, ಆ ಒಂದು ಸ್ಪೋರ್ಟ್ಸ್ ಅಲ್ಲಿ ಸಿಕ್ಕಂತ ಎಲ್ಲಾ ಮೆಡಲ್ಸ್, ಎಲ್ಲಾ ಒಂದು ಬಹುಮಾನಗಳು ನೀವು ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ. Even if you believe the miracles of Jesus, even if you believe the parables of Jesus, they also will not take you to heaven. ದೇವರು ಮಾಡಿದಂತ ಎಲ್ಲಾ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ, ಆತನ ಬೋಧನೆಗಳನ್ನ ನೀನು ನಂಬಿದ್ರೂ ಅದು ನಿಮ್ಮನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗೋದಿಲ್ಲ. Only if you and me share the gospel. What is the gospel? In 1 Corinthians 15:3 and 4 says, ಆದ್ರೆ ಒಂದೇ ಒಂದು ದಾರಿ ಇದೆ, ಅದು ಏನಂದ್ರೆ ಸುವಾರ್ತೆಯನ್ನು ಸಾರುವುದರ ಮೂಲಕವಾಗಿ. 1 ಕೊರಿಂಥ 15ನೇ ಅಧ್ಯಾಯ 3-4 ವಚನದಲ್ಲಿ ಏನು ಹೇಳಲ್ಪಟ್ಟಿದೆ? For I delivered to you first of all that which I also received, that Christ died for our sins according to the scriptures, and that he was buried, that he rose again the third day according to the scriptures. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. Okay, don't worry about this verse. I will make it even easy for you. ಈ ವಚನದ ಬಗ್ಗೆ ನೀವು ಟೆನ್ಷನ್ ಆಗಬೇಡ್ರಿ, ನಾನು ನಿಮ್ಮನ್ನು ಅದಕ್ಕೆ ಸುಲಭಪಡಿಸ್ತೇನೆ. What you're supposed to share is only 3 points which is available in this verse. One is Christ died. ಈ ವಾಕ್ಯದಲ್ಲಿ ದೇವರು ನಿಮಗೆ ನೀವು ತಿಳಿಸ್ಲಿಕ್ಕೆ, ಬೇರೆಯವರಿಗೆ ಸಾರಲಿಕ್ಕೆ 3 ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಕ್ರೈಸ್ತನು, Second, he was buried. ಆತನು ಹೂಣಲ್ಪಟ್ಟನು, And the third thing is he rose again. 3ನೇ ವಿಚಾರ, ಅವರು ಎಬ್ಬಿಸಲ್ಪಟ್ಟರು. You need PhD for this? ಇದಕ್ಕೇನಾದರೂ PhD ಬೇಕಾಗಿದೆಯಾ? You need any special knowledge for this? ಇದಕ್ಕೇನಾದರೂ ಪ್ರತ್ಯೇಕವಾದ ಜ್ಞಾನ ಬೇಕಾಗಿದೆಯಾ? Or you need to change like an angel to go and minister? ಈ ನೀವೇ ಒಂದು ದೇವದೂತರಾಗಿ ಇದನ್ನ ಸಾರಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೀರಾ? Or you need Bibles, 10 Bibles to read that and go and preach? ಈ ಬೈಬಲ್ ಸ್ಟಡಿ ಮತ್ತೆ ಬೈಬಲ್ ಸ್ಕೂಲ್ ನಿಮಗೆ ಈ ಒಂದು ವಾಕ್ಯಗಳನ್ನು ತಿಳಿಸಲಿಕ್ಕೆ ಬೇಕಾಗಿದೆಯಾ? The only knowledge we got it from our pastor. ಸೊ ನಮಗೆ ನಮ್ಮ ಪಾಸ್ಟರ್ ಮೂಲಕ ಪಡೆದುಕೊಂಡಿರುವಂತ ಜ್ಞಾನವೇ ಸಾಕು. And this is the time, as I mentioned, Jesus Christ is coming and we need to talk about these 3 things. ಸೊ ಈ ಸಮಯದಲ್ಲಿ ಕ್ರಿಸ್ತನ ಬರುವಂತ ಸಮಯ ಬಹಳ ಹತ್ತಿರವಾಗಿರೋದ್ರಿಂದ ಈ ವಿಚಾರಗಳನ್ನು ನಾವು ಮಾತಾಡಬೇಕಾಗಿದೆ. So if you are ready with these 3 things in that, ನೀವು ಈ ಒಂದು 3 ವಿಚಾರಗಳಲ್ಲಿ ನೀವು ಸಿದ್ಧರಾಗಿರೋದಾದರೆ, and you are in a freedom. ನೀವು ಸ್ವಾತಂತ್ರ್ಯದಲ್ಲಿರಲಿಕ್ಕೆ ಸಾಧ್ಯ. But what makes you to, not able to
Jesus to others with these three things. ಎಷ್ಟು ಜನ ಈ Raise your ಒಂದು ಮೂರು hands. ವಿಚಾರಗಳನ್ನ ನಿನ್ನ ಸ್ನೇಹಿತರಿಗೆ ಹೇಳಿದ್ದೀರಾ? Hey, come on, raise your hands. ಕೈಗಳನ್ನ ಎತ್ತಿರಿ, ನಿಮ್ಮ Keep your ಕೈಗಳನ್ನ hands ಎತ್ತಿರಿ. happily, freedomly raised. ಸಂತೋಷವಾಗಿ ಕೈಗಳನ್ನ ಎತ್ತಿರಿ. ನಾನು I'm not ಸಾರಿದ್ದೇನೆ asking which degree you are holding. Don't worry about it. ಯಾವ ಒಂದು ಪದವಿ ನೀವು ಪಡೆದುಕೊಂಡಿದ್ದೀರಾ ಅಂತ ಕೇಳ್ತಾ ಇಲ್ಲ. Or which degree you're going to complete. I'm not asking. ನೀವು ಯಾವ ಪದವಿಯನ್ನು ಮುಗಿಸ್ಲಿಕ್ಕಿದ್ದೀರಾ ಅಂತ ನಾನು ಕೇಳ್ತಾ Have ಇಲ್ಲ. you shared Jesus? ನೀವು ಯೇಸುವನ್ನ ಇತರರಿಗೆ ಹಂಚಿದ್ದೀರಾ? Wow, the heaven is happy looking at your hands. ಪರಲೋಕ ರಾಜ್ಯ ನಿಮ್ಮನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದೆ. And all those who are unable to raise your hands, ಯಾರೆಲ್ಲ ಕೈಗಳನ್ನು ಮೇಲಕ್ಕೆ ಎತ್ತಕ್ಕಾಗಲಿಲ್ವೋ, you need to know God has elected, but why me? ಸೊ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ, ಆದ್ರೆ ಯಾಕೆ ನಾನು? Why me? Why God has chosen me? When I was in 14, when I was in the hospital, why God chose me? ಸೊ ನಾನು 14ನೇ ವಯಸ್ಸಿನಲ್ಲಿ ನಾನು ಹಾಸ್ಪಿಟಲ್ ಹಾಸಿಗೆಯಲ್ಲಿ ಮಲಗಿರಬೇಕಾದ್ರೆ ದೇವ್ರು ನನ್ನನ್ನು ಯಾಕೆ ಆರಿಸಿಕೊಂಡ್ರು? Because God had a plan and purpose on me. ಆದ್ರೆ ಯಾಕೆ ಅಂತಂದ್ರೆ ದೇವರಿಗೆ ನನ್ನ ಜೀವಿತದಲ್ಲಿ ಒಂದು ಉದ್ದೇಶ, ಒಂದು ಆಲೋಚನೆ ಇತ್ತು. All the creation and the creativity of the God is all comes together at one thing, that is the plan on you. ಸೊ ಎಲ್ಲಾ ಸರ್ವ ಸೃಷ್ಟಿಯ ಕಾರ್ಯಗಳು ಒಂದು ವಿಚಾರಕ್ಕೆ ಬಂದು ನಿಲ್ಲುವಂತದ್ದಾಗಿದೆ. ಏನಂತಂದ್ರೆ ನಿನಗೆ ದೇವರಿಗಾಗಿರುವಂತಹ ಉದ್ದೇಶ. The entire creation is only to call you. Adam and Eve, put in some corner and be there for some time, I will do few things, create some things and I will bring you there. No, God didn't do that. ದೇವರು ಆದಾಮ ಹವ್ವಳನ್ನ ಸೃಷ್ಟಿ ಮಾಡಿ ನೀವು ಸ್ವಲ್ಪ ದಿವಸ ಸುಮ್ಮನೆ ಕೂತಿರ್ರಿ, ನಾನು ನಿಮಗಾಗಿ ಬೇರೆ ಎಲ್ಲವನ್ನು ಸಿದ್ಧಪಡಿಸ್ತೇನೆ ಎಂಬುದಾಗಿ ಹೇಳಿಲ್ಲ. But God, even Adam doesn't know. ಆದಾಮನು ಕೂಡ ಗೊತ್ತಿರಲಿಲ್ಲ. Why me God selected? ಯಾಕೆ ದೇವರು ನನ್ನನ್ನು ಆರಿಸಿಕೊಂಡ್ರು ಎಂಬುದು. What I will do for God? ಏನು ನಾನು ದೇವರಿಗೋಸ್ಕರ ಏನು ಮಾಡ್ಲಿಕ್ಕೆ? What is the strength that I have in me? ನನಗೆ ಏನು ಬಲ ಇದೆ ದೇವರಿಗೋಸ್ಕರ What is the ಮಾಡ್ಲಿಕ್ಕೆ? wisdom that I have in me? ನನಗೆ ಏನು ಒಂದು ದರ್ಶನ ಇದೆ ದೇವರಿಗೋಸ್ಕರ? I did not have anything. ನನಗೇನು ದೇವರ ಬಗ್ಗೆ ಏನು ವಿಚಾರ ಗೊತ್ತಿಲ್ಲ, ಏನು ಇಲ್ಲ. But why God created Adam? ಯಾಕೆ ದೇವರು ಆದಾಮನ ಸೃಷ್ಟಿ ಮಾಡಿದ್ರು? Because that was his plan. ಯಾಕಂದ್ರೆ ದೇವರಿಗೆ ಒಂದು ಉದ್ದೇಶ ಇತ್ತು. That was his purpose. ಆತನ ಒಂದು ಉದ್ದೇಶ ಇತ್ತು. That is the reason he carried the entire creation just to create Adam. ಸೊ ಹಾಗಾಗಿ ದೇವರು ಸರ್ವ ಸೃಷ್ಟಿಯನ್ನ ಆದಾಮನಿಗಾಗಿ ಸೃಷ್ಟಿ ಮಾಡಿದ್ರು. And even all the students, those who are listening to me, God has created entire heaven and earth just for the purpose that you and me are holding today. ಎಲ್ಲ ಕೇಳಿಸ್ಕೊಳ್ಳಿ ದೇವ ಮಕ್ಕಳೇ, ಎಲ್ಲ ಒಂದು ಪರಲೋಕ ಭೂಲೋಕಗಳು ಸೃಷ್ಟಿಸಲ್ಪಟ್ಟಿದೆ, ಅದು ನಿನ್ನ ಉದ್ದೇಶಕ್ಕಾಗಿ, ನಿನಗಾಗಿಯೇ. I'm not going to tell about you're spending your time in mobile phones. ನಾನು ನಿಮ್ಮ ಮೊಬೈಲ್ ಒಂದಿಗೆ ಕಲಿತಿರುವಂತ ಸಮಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. I'm not talking about your social big Chakravarti in social media. I'm not talking about that. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬಲವಾಗಿ ಕಾರ್ಯ ಮಾಡ್ತಾ ಇದ್ದೀರಾ ಎಂಬುದಾಗಿ ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. I'm not how much you're given to your mobile phones. I'm not talking about that. ನೀವು ಎಷ್ಟು ಸಮಯ ನಿಮ್ಮ ಮೊಬೈಲ್ ಫೋನ್ಗೆ ಕೊಡ್ತಾ ಇದ್ದೀರಾ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. But please read this. ದಯಮಾಡಿ ಇದನ್ನು ಓದ್ರಿ. Why me? Why me? ನಾನು ಯಾಕೆ? Why you are sitting here? ಯಾಕೆ ನಾನು ಇಲ್ಲಿ ಕೂತಿದ್ದೇನೆ? It is not the age that I have very less knowledge, but it doesn't matter to God. ಸೊ ನಾನು ಏನು ನನ್ನ ಒಂದು ಜ್ಞಾನ ಎಂಬುದಾಗಿ ಆಲೋಚನೆ ಮಾಡ್ತಿರಲ್ಲ, ದೇವರು ನನ್ನನ್ನು ಕರೆದಿದ್ದಾನೆ. David was a shepherd. ದಾವೀದನು ಒಂದು ಕುರುಬನಾಗಿದ್ದ. Even we are going to schools, 3rd standard, 5th standard, 10th standard. Okay, David was a shepherd. ದಾವೀದನೊಂದು ಕುರುಬನಾಗಿದ್ದ. But God had a purpose on him. ದೇವರಿಗೆ ಒಂದು ಉದ್ದೇಶ ಇದೆ. Then why me? ಯಾಕೆ ನಾನು? Just ask yourself. ನಿಮ್ಮ ಹೃದಯದಲ್ಲಿ ನೀವು ಕೇಳ್ಕೊಳ್ರಿ, ಯಾಕೆ? Just ask yourself, why God you have chosen me? ದೇವರೇ ನನ್ನನ್ನು ಯಾಕೆ ಆರಿಸಿಕೊಂಡಿದ್ದೆ ಎಂಬುದಾಗಿ When there are hundreds of outside, ಎಷ್ಟೋ ಜನ, ನೂರಾರು ಜನ ಆಚೆಗಡೆ ಇದಾರಲ್ಲ, you have called my name. ನನ್ನ ಹೆಸರು ನೀನು ಕರೆದಿದೆಯಲ್ಲ. You have called me through my pastor. ಈ ನನ್ನ ಪಾಸ್ಟರ್ ಮೂಲಕ ನನ್ನ ಕರೆದಿದೆಯಲ್ಲ. And you have made me to sit down in this very students prayer meeting. ನನ್ನನ್ನು ಇಲ್ಲಿ ಕೂತ್ಕೊಳ್ಳೋ ಹಾಗೆ ನೀನು ಮಾಡಿದ್ದೀಯಲ್ಲ ಸ್ವಾಮಿ. Why me?
ಯಾಕೆ ದೇವ್ರೆ? Write it down in your books. ನಿಮ್ಮ ಬುಕ್ಸ್ಗಳಲ್ಲಿ ನೀವು ಬರೀರಿ. Write it down in your Bible if you doesn't have a book in your hand. ನಿಮ್ಮ ಬುಕ್ಕಲ್ಲಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಬೈಬಲಲ್ಲಿ ಬರೀರಿ. Put it in your mobile phone notes. ನಿನ್ನ ಮೊಬೈಲ್ ಫೋನಲ್ಲಿ ಆ ನೋಟ್ಸ್ ಹಾಕೊಳ್ಳಿ. Why did you call me? ದೇವ್ರೆ ನೀನು ನನ್ನನ್ನು ಯಾಕೆ ಕರೆದಿದ್ದೀಯ? Everybody ask yourself. ಪ್ರತಿಯೊಬ್ಬರು ನಿಮಗೆ ಕೇಳ್ಕೊಳ್ರಿ. Everybody ask yourself, why me? ಪ್ರತಿಯೊಬ್ಬರಿಗೆ ನಿಮ್ಮ ಹೃದಯದಲ್ಲಿ ಕೇಳ್ಕೊಳ್ರಿ. See, still, even then we have some problem in our mind. We are still not able to dedicate ourselves. ಸೊ ಈಗಲೂ ನಾವು ಆದ್ರೂ ನಮ್ಮ ಹೃದಯದಲ್ಲಿ ಸ್ವಲ್ಪ ತೊಂದರೆ ಇದೆ. ಈಗಲೂ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. Why you are still unable to bear fruit? ಈಗ ಯಾಕೆ ನೀವು ಇನ್ನೂ ದೇವ ಫಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? Why you are still not able to understand and share the gospel to others? ಯಾಕೆ ನೀವು ಇನ್ನೂ ಅರ್ಥ ಮಾಡಿಕೊಂಡು ದೇವರಿಗೆ ಸುವಾರ್ತೆ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ? Why still you are not able to equip yourself and involve yourself in the presence of God? ಯಾಕೆ ಇನ್ನು ನಿಮ್ಮನ್ನು ಬಲಪಡಿಸಿಕೊಂಡು ದೇವರ ರಾಜ್ಯಕ್ಕೆ ಕಟ್ಟುವಂತ ವ್ಯಕ್ತಿಗಳಾಗಿ ಮಾರ್ಪಡ್ಲಿಕ್ಕೆ ಆಗ್ತಾ ಇಲ್ಲ? How many of you pray every day? ಎಷ್ಟು ಜನ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀರಾ? I don't want to ask you everyone, but put your hands down. Don't want to raise your hands. Okay, how many hours you praying every day? ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನೀವು ಪ್ರಾರ್ಥನೆ ಮಾಡ್ತೀರಾ? And how many chapters you are covering every day? ಎಷ್ಟು ಅಧ್ಯಾಯಗಳನ್ನು ಬೈಬಲಲ್ಲಿ ಓದ್ತಾ ಇದ್ದೀರಾ? Any one of you here can raise your hands if you completed reading the Bible, entire Bible. ನೀವು ಸಂಪೂರ್ಣ ಬೈಬಲ್ ಒಂದ್ಸತಿ ಆದ್ರೂ ಮುಗಿಸಿದೀನಿ ಅಂತ ಯಾರಾದ್ರೂ ಹೇಳ್ತೀರಾ? Anybody here? ಯಾರು ಇದ್ದೀರಾ? Okay, there. Good. Shall we clap hands for that sister? ವೆರಿ ಗುಡ್, ವೆರಿ ಗುಡ್. What are we doing? What are we doing? ನಾವೇನ್ ಮಾಡ್ತಾ ಇದ್ದೇವೆ? Is that sufficient? ಅದು ಸಾಕಾಗಿದೆಯಾ ನಮಗೆ? We're reading the same Bible from very, very long time, but we're still not able to complete it. ನಾವು ಎಷ್ಟೋ ವರ್ಷಗಳಿಂದಲೂ ಬೈಬಲ್ ಓದ್ತಾ ಇದ್ದೇವೆ, ಬಟ್ ಆದ್ರೆ ನಾವು ಅದನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. That is why you are unable to bear something. That is why you are not able to, a good outcome from yourself. ಹಾಗಾಗಿ ನಾವು ಫಲಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಒಂದು ಒಳ್ಳೆ ರೀತಿಯ ಒಂದು ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. That is why we are still lacking in many ways. ಹಾಗಾಗಿ ಅನೇಕ ವಿಚಾರಗಳಲ್ಲಿ ನಾವು ಕೊರತೆ ಉಳ್ಳವರಾಗಿದ್ದೇವೆ. So some of the things that which I wanted to talk to you about today may not be very relevant to you at this age, but still you need to understand by the time that you get into your more responsibilities. ಈಗ ಕೆಲವು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಆದ್ರೆ ಈ ಸಂದರ್ಭದಲ್ಲಿ ಈ ಒಂದು ವಯಸ್ಸಿನಲ್ಲಿ ನಿಮಗೆ ಅದು ಅನ್ವಯ ಆಗದೇ ಇರಬಹುದು. ಆದ್ರೂ ನೀವು ಬರುವಂತ ದಿನಮಾನಗಳಲ್ಲಿ ಅವನ್ನ ಸಂಪೂರ್ಣವಾಗಿ ಗಮನಿಸಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ. What is something that which is not helping you to be in the presence of God? ಯಾವುದು ನಿಮಗೆ ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ? What is something which is not able to allowing your time to read Bible? ಯಾವ ವಿಚಾರ ದೇವರ ವಾಕ್ಯವನ್ನು ಓದಲಿಕ್ಕೆ ನಿಮಗೆ ಅಡ್ಡವಾಗಿ ನಿಂತಿದೆ? What is something when family prayer is happening, you are completely out of from the presence of that family prayer? ಸೊ ಕುಟುಂಬ ಪ್ರಾರ್ಥನೆಗಳು ನಡಿಬೇಕಾಗಿರುವಾಗ ಯಾವ ವಿಚಾರ ನಿಮ್ಮನ್ನ ಅದರಿಂದ ದೂರವಿಡ್ತಾ ಇದೆ? What is that you children when you are in a fasting prayer? Yeah, many does fasting do. They do fasting. I have seen. Okay. Many does fasting. Okay, why are you still unable to do the fastings? ಅನೇಕ ಮಕ್ಕಳು ಒಂದು ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? Why? The reason is because you want to serve yourself. ಯಾಕೆ ಅಂತಂದ್ರೆ ನೀವು ಸೇವೆ ಮಾಡಿಕೊಳ್ಳಬೇಕೆಂಬುದಾಗಿ. All the time given was got over. ನನಗೆ ಕೊಟ್ಟಂತ ಸಮಯ ಆಗೋಗ್ಬಿಟ್ಟಿದೆ. Now I have to borrow some time from pastor available another 10 minutes. ನಾನು ಸ್ವಲ್ಪ ಸಮಯ ಕೇಳ್ಕೊಳ್ತೇನೆ. And all those who are on online, please hold on another 10 minutes, we are extending. ಸೊ ನಾವು ದಯಮಾಡಿ ಆನ್ಲೈನ್ ಅಲ್ಲಿ ನೋಡುವಂತವರು ಇನ್ನೊಂದು 10 ನಿಮಿಷ ನಮ್ಮ ಜೊತೆ ಇರ್ರಿ. And second thing is fear. ಎರಡನೇ ವಿಚಾರ ಭಯ. Because of fear, now there is no time to keep asking, interacting, but something which is holding you are not able to be in the presence of the Lord. ಸೊ ಹಾಗಾಗಿ ನಾವು ಭಯ ಅನ್ನುವಂಥದ್ದು ದೇವರಿಗೆ ನಾವು ಅದು ನಮ್ಗೆ ಏನಾಗ್ತಿದೆ, ಬ್ಲಾಕ್ ಮಾಡ್ತಾ ಇದೆ ನಮ್ಮ. Being a responsible person, you are still not able to get into the responsibility. ಸೊ ನಾವು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಇದ್ದಾಗಲೂ ಆ ಜವಾಬ್ದಾರಿಯಲ್ಲಿ ನಾವು ಮುಂದುವರಿತಾ ಇಲ್ಲ. How you separated from the presence of God? ನೀವು ದೇವರ ಪ್ರಸನ್ನತೆಯಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಾ. And you have very less knowledge. ಆದ್ರೆ ನಿಮಗೆ ಒಂದು ಕಡಿಮೆ ಜ್ಞಾನ ಇದೆಯಾ? Or you have second place for God?
ಆದ್ರೆ ನೀವು ದೇವರಿಗಾಗಿ ಎರಡನೇ ಸ್ಥಾನವನ್ನು ಕೊಟ್ಟಿದ್ದೀರಾ? Or still you need money and still you need things for your life. Still as a student, as a 7th standard, as a 8th, 10th and college, still you need money, and money, once when money comes only I will think about the presence of God. ಸೊ ನೀವು ಒಂದು ಯಾವುದೇ ಏಜಲ್ಲಿ ಇರಬಹುದು, ನೀವು ಹಣ ಬಂದಾಗ ನನಗೆ ಕಂಫರ್ಟಬಲ್ ಲೈಫ್ ಸಿಕ್ಕಿದಾಗ ನಾನು ದೇವರನ್ನ ಆರಾಧನೆ ಮಾಡ್ತೀನಿ, ದೇವರನ್ನ ಸರ್ವ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? As a young children we carry a lot of hatredness in our mind. ಸೊ ಯವನಸ್ಥರಾಗಿ ಒಂದು ನಾವೇನ್ ಮಾಡ್ತೇವೆ, ಅನೇಕ ಒಂದು ವಿರೋಧದ ಒಂದು ಮನಸ್ಸನ್ನು ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ. As a young children we carry a lot of arrogance in our mind. ನಮ್ಮ ಮನಸ್ಸಲ್ಲಿ ಯವನಸ್ಥರಾಗಿ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸುಗಳಲ್ಲಿ ಜಾಸ್ತಿ ಒಂದು ಕೋಪ ದ್ವೇಷಗಳು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ? And if you are today and something here or there are sticking in your mind today, it's a day where you're going to throw it out and get rid of it and come back to the presence of God. ಯಾವ ವಿಚಾರಗಳು ನಿಮ್ಮನ್ನ ಅಲ್ಲಿ ಇಲ್ಲಿ ಸ್ಟಕ್ ಮಾಡ್ತಾ ಇದೆಯೋ, ಯಾವ ವಿಚಾರಗಳು ನಿಮಗೆ ವಿರೋಧ ಮಾಡ್ತಾ ಇದೆಯೋ ಅವೆಲ್ಲವನ್ನು ತೆಗೆದು ಹಾಕಿ ದೇವರ ಬಳಿ ಬನ್ನಿರಿ. So all this put together, ಇವೆಲ್ಲಾ ವಿಚಾರಗಳನ್ನ ನಾವು ಒಟ್ಟಿಗೆ ಸೇರಿಸೋದಾದ್ರೆ, I call it with one name. ನಾನು ಒಂದು ಹೆಸರಿಂದ ಕರೆಯಲಿಕ್ಕೆ ಇಷ್ಟಪಡ್ತೇನೆ. What is that? ಏನದು? Ego. ಈಗೋ, ಅಹಂಭಾವ. This is there in our hearts. ಇದು ನಮ್ಮ ಹೃದಯಗಳಲ್ಲಿ ಇರುವಂತದ್ದಾಗಿದೆ. No matter any age you are, ಯಾವ ಒಂದು ವಯಸ್ಸಿನವರಾಗಿರಬಹುದು, we all of us have this. ಪ್ರತಿಯೊಬ್ಬರಿಗೂ ಇದೊಂದಿದ್ದೇ ಇರ್ತದೆ. I am enough with my what I have. ನನಗಿರುವಂಥದ್ರಲ್ಲಿ ನಾನು ಇರ್ತೇನೆ ಎಂಬುದಾಗಿ. And you are only self looking. ನಿಮ್ಮನ್ನು ನೀವು ನೋಡ್ಕೊಂತಾ ಇದ್ದೀರಾ ಅಷ್ಟೇ. And more of pride. ಅದರಲ್ಲಿ ಜಾಸ್ತಿಗೆ ಅಹಂಕಾರ. My dress is like this, and how she looks, how I look, what he has, what I have. ನನ್ನ ಒಂದು ಬಟ್ಟೆ ಈ ರೀತಿಯಾಗಿದೆ, ಆಕೆ ಯಾವ ತರ ಕಾಣಿಸ್ತಾ ಇದ್ದ, ನಾನು ಯಾವ ತರ ಕಾಣಿಸ್ತಾ ಇದ್ದೇನೆ, ಅವ್ನಿಗೇನಿದೆ ನನಗೇನಿದೆ. Their house is a duplex house, our house is sheet house. ಅವ್ರದ್ದು ಮನೆ ಡ್ಯೂಪ್ಲೆಕ್ಸ್ ಹೌಸ್, ನಂದು ಶೀಟ್ ಮನೆ. ಈ ತರ They have cars and bikes and we doesn't have anything. ಅವ್ರಿಗೆ ಕಾರು ಬೈಕ್ ಇದೆ, ನಮ್ಗೇನು ಇಲ್ಲ. Is these things only running in your mind? ಇದೇನ ನಿಮ್ಮ ಮನಸ್ಸಲ್ಲಿ ನಡೀತಿರುವಂತ ವಿಚಾರ? Then you are captured with the ego, and the director for the ego is Satan. ಸೊ ಹಾಗಾಗಿದ್ರೆ ನೀವು ಈಗೋಯಿಂದ ನರಳಾಡ್ತಾ ಇದ್ದೀರಾ, ಮತ್ತೆ ಅದಕ್ಕೆ ನಾಯಕ ಬಂದ್ಬಿಟ್ಟು ಸಾಯ್ತಾನೆ. So what is ego? ಏನು ಈಗೋ ಅಂದ್ರೆ? It is a person sense of self-esteem and self-importance. Means you give importance to your own. ಸೊ ಈ ಈಗೋ ಅಂತಂದ್ರೆ ನಿನಗೆ ಬಹಳಷ್ಟು ಪ್ರಾಮುಖ್ಯತೆ ನೀನು ಕೊಡುವಂಥದ್ದು. So what we need to do is, ಏನ್ ಮಾಡಬೇಕಾಗಿದೆ ನಾವು? how to come out of this ego is, ಅದರಿಂದ ಯಾವ ತರ ಆಚೆ ಬರಬೇಕು ಅನ್ನೋದಾದ್ರೆ, how to come out of this self-thinking, ಯಾವ ರೀತಿಲಿ ಈ ಒಂದು ಸ್ವ ಆಲೋಚನೆಗಳನ್ನ ಬಿಟ್ಟು ಬರಬೇಕಾಗಿದೆ, how to come out of your self-mind, ಯಾವ ರೀತಿಲಿ ಈ ಒಂದು ಸ್ವಂತ ಮನಸ್ಸಿನಿಂದ ಆಚೆ ಬರಬೇಕಾಗಿದೆ, how to come out of your self-serving, ಯಾವ ರೀತಿಯಲ್ಲಿ ನೀವು ಸ್ವಂತ ಒಂದು ಸೇವೆಯಿಂದ ಆಚೆ ಬರಬೇಕಾಗಿದೆ, how to come out of your need more, ಯಾವ ರೀತಿಯಲ್ಲಿ ನೀವು ನನಗೆ ಜಾಸ್ತಿ ಬೇಕು 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 ಅನ್ನೋದ್ರಿಂದ ಆಚೆ ಬರಬೇಕಾಗಿದೆ, how to come out of your fear, ಯಾವ ರೀತಿಯಲ್ಲಿ ನೀನು ಭಯದಿಂದ ಆಚೆ ಬರಬೇಕು. then this verse will help you definitely. ಈ ವಾಕ್ಯ ನಿಮಗೆ ಸಂಪೂರ್ಣವಾಗಿ I have been crucified with Christ. It's no longer I live, but Christ lives in me. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. I live in Christ. ನಾನು ಕ್ರಿಸ್ತನಲ್ಲಿ ಜೀವಿಸುವಂತವನಾಗಿದ್ದೇನೆ. As a very young students, ನೀವು ಬಹಳ ಯವನಸ್ಥರಾಗಿದ್ದೀರಿ. this is the right time. ಇದು ಸರಿಯಾದ ಸಮಯವಾಗಿದೆ. This is the very right time. ಇದು ನಿಜವಾದ ಸಮಯವಾಗಿದೆ. Even I can bang and tell this is a very right time. ನಾನು ಇವತ್ತು ಬಹಳ ಶಬ್ದ ಮಾಡಿ ಹೇಳಬಲ್ಲೆ ಇದೇ ಸರಿಯಾದ ಸಮಯವಾಗಿದೆ. You need to rededicate your life to Jesus. ನೀವು ಮತ್ತೆ ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಬೇಕಾಗಿದೆ. This is the right age. ಇದು ಸರಿಯಾದ ವಯಸ್ಸಾಗಿದೆ. This is the right surrounding outside the world. This is the right time, the things which is happening in the world. ನೀವು ಲೋಕದಲ್ಲಿ ನಡೀತಿರುವಂತ ಎಲ್ಲಾ ಸಂಗತಿಗಳು ನೋಡಿದ್ರೆ ಇದು ಸರಿಯಾದ ಸಮಯವಾಗಿದೆ. There are 97% of our Indian still not knowing Christ. 97% ವರೆಗೂ ಇನ್ನು ನಮ್ಮ ಭಾರತ ದೇಶದವರು ಕ್ರಿಸ್ತನನ್ನು ಅರಿಯದೇ ಇದ್ದಾರೆ. And we are still living on our own way. ನಾವು ಇನ್ನು ನಮ್ಮ ಒಂದು ಸ್ವಂತ ಆಲೋಚನೆಗಳನ್ನು ನಾವು ಜೀವನ ಮಾಡ್ತಾ ಇದ್ದೇವೆ. And still disobedience is leading us. ಇನ್ನು ನಮ್ಮ ಒಂದು ಮಾತು ಕೇಳದೇ ಇರುವಂತದ್ದು ನಮ್ಮ ಜೀವನ ಮಾಡ್ತಾ ಇದೆ. You need to be
get crucified with Christ. ನೀವು ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಳ್ಳಬೇಕಾಗಿದೆ. What is this? ಏನದು? What is this? ಏನ್ ನೋಡ್ತಾ ಇದ್ದೀರಾ? Chair. ಥ್ರೋನ್. Throne. What is so special it is? Why it is so special? Okay, who sits there? King? Yes? Huh? Queen? Okay. King means queen. Okay, no problem. The importance of the throne is high honorable. ಆ ಒಂದು ಚೇರಿನ ಒಂದು ನಿಜವಾದ ಥ್ರೋನ್ದ ಒಂದು ಆ ಸಿಂಹಾಸನದ ಅರ್ಥ ಏನಂತಂದ್ರೆ ತುಂಬಾ ಒಂದು ಬೆಲೆ ಬಾಳೋ, ತುಂಬಾ ಒಂದು ಗೌರವವುಳ್ಳವಂತ ವಿಚಾರ. Highly honored, highly power, and highly having authority over everything. ಸೊ ತುಂಬಾ ಅಧಿಕಾರವುಳ್ಳಂತವರು, ತುಂಬಾ ಐಶ್ವರ್ಯವಂತರು, ತುಂಬಾ ದೊಡ್ಡವರು ಎಂಬುದಾಗಿ ಹೇಳಬಹುದು ನಾವು. And I read that in 2 Corinthians somewhere 3:16 it says, you are the temple of God. 2 ಕೊರಿಂಥ 3:18 ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. So you are the temple of God, ನೀವು ದೇವರ ಆಲಯವಾಗಿದ್ದೀರಿ. and that very highly authority and the person who is holding an authority, ಆ ಒಂದು ಅಧಿಕಾರವನ್ನು ಹೊಂದಿಕೊಂಡಿರುವಂತ ವ್ಯಕ್ತಿ, Jesus Christ was crucified on the cross and he gave that authority to you. ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಆ ಅಧಿಕಾರ ನಿಮಗೆ ಕೊಟ್ಟಿದ್ದಾನೆ. Jesus Christ sacrificed and gave that power to you. ಯೇಸು ಸ್ವಾಮಿ ತನ್ನ ಜೀವಿತವನ್ನೇ ಒಂದು ಬಲಿಗೆ ಕೊಟ್ಟು ಆ ಒಂದು ಅಧಿಕಾರ ನಿಮಗೆ ಕೊಟ್ಟಿದ್ದಾರೆ. What we did is, ನಾವೇನ್ ಮಾಡಿದ್ದೇವೆ ಅಂತಂದ್ರೆ, and that highly honorable is our life, ಆ ಒಂದು ದೊಡ್ಡ ಅಧಿಕಾರವುಳ್ಳಂತ ನಮ್ಮ ಜೀವಿತದಲ್ಲಿ, but that high authority, ಆ ಒಂದು ನಾನು ಅನ್ನುವಂತ ಅಧಿಕಾರದಲ್ಲಿ we have given to this. ನಾವು ಯಾವುದಕ್ಕೆ ಕೊಟ್ಟಿದ್ದೇವೆ? ಈಗೋಗೆ ಕೊಟ್ಟಿದ್ದೇವೆ. This is sitting on our authorities. ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಅಧಿಕಾರಿಯಾಗಿ ಇದು ಕೂತಿದೆ. And that is what is ruling you now. ಇದು ನಿಮ್ಮ ಜೀವಿತಗಳನ್ನು ಆಳುವಂತದ್ದಾಗಿದೆ. That is what it is making you to go out of the presence of God. ಇದು ದೇವರ ಆಲಯದಿಂದ, ದೇವರ ಪ್ರಸನ್ನತೆಯಿಂದ ನಿಮ್ಮನ್ನು ದೂರ ತೆಗೆದುಕೊಂಡು ಹೋಗ್ತಾ ಇದೆ. This is what is ruling your life. ಇದೇ ದೇವರ ಒಂದು ನಿಮ್ಮ ಜೀವಿತಗಳನ್ನು ಆಳ್ತಾ ಇದೆ. Would you like to continue with this? ನೀವು ಇದ್ರನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತೀರಾ? Ego ruling your life? ಈಗ ನಿಮ್ಮನ್ನ ಆಳ್ಲಿಕ್ಕೆ ಬಿಡ್ತೀರಾ? Yourself need to rule yourself? ಸರ್, ನಿಮ್ಮ ಒಂದು ಸ್ವಾಯತ್ತ ಆಲೋಚನೆಗಳು ನಿಮ್ಮ ಜೀವಿತವನ್ನು ಆಳ್ಲಿಕ್ಕೆ ಬಿಡ್ತೀರಾ? Would you like to allow that? ನೀವು ಅದನ್ನ ಅವಕಾಶ ಕೊಡ್ತೀರಾ? How many of you say no? ಎಷ್ಟು ಜನ ನೋ ಅಂತ ಹೇಳ್ತೀರಾ? And others allow ego to run your life? ಬೇರೆಯವರು ಈಗೋನ ಅಲೋ ಮಾಡ್ತೀರಾ? Yeah, put your hands down. So what we supposed to do now? ನಾವೇನ್ ಮಾಡ್ಬೇಕು ಅಂತಂದ್ರೆ, you need to remove the ego from there. ಈ ಒಂದು ಈಗೋನ ನಾವು ಆಚೆ ತೆಗೆದುಕೊಂಡು ಹೋಗಬೇಕು. Because the ego has put God outside from your life. ಈಗೋ ಅನ್ನುವಂಥದ್ದು ದೇವರನ್ನ ಆಚೆ ಕಡೆ ಇಟ್ಟಿರುವಂತದ್ದಾಗಿದೆ. Now you need to dethrone the ego. ಅದನ್ನ ನೀವೇನ್ ಮಾಡ್ಬೇಕಾಗಿದೆ? ಈಗೋ ಅನ್ನುವಂಥದ್ದನ್ನ ಕೆಳಗಡೆ ತಳ್ಳಬೇಕಾಗಿದೆ. And you need to enthrone God over there. ಅಲ್ಲಿ ದೇವರ ಒಂದು ದೇವರನ್ನ ನಾವು ನಮ್ಮ ಜೀವಿತದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕಾಗಿದೆ. And you need to put God back to your seat. ದೇವರನ್ನ ಆತನ ಒಂದು ಸಿಂಹಾಸನದಲ್ಲಿ ಕೂರಿಸಬೇಕಾಗಿದೆ. And you need to put Jesus Christ in your heart. ಯೇಸು ಕ್ರಿಸ್ತನನ್ನ ನಿಮ್ಮ ಹೃದಯದಲ್ಲಿ ಹಾಕಬೇಕಾಗಿದೆ. And you need to be enthroned with God. ದೇವರ ಯೇಸುವನ್ನ ನಿಮ್ಮ ಜೀವಿತದಲ್ಲಿ ನಾಯಕನಾಗಿ ನೇಮಿಸಬೇಕಾಗಿದೆ. And you need to give place for God. ಯೇಸುವಿಗೆ ನೀವು ಸಮಯವನ್ನು ಕೊಡಬೇಕಾಗಿದೆ. No matter as you are a very busy students, ನೀ ಎಷ್ಟೇ ಒಂದು ಬಿಸಿ ಆಗಿರುವಂತ ವ್ಯಕ್ತಿ ಆಗಿರಬಹುದು, put everything aside. ಎಲ್ಲವನ್ನು ಪಕ್ಕಕ್ಕೆ ತಳ್ಳಿ ಬಿಡ್ರಿ. When it comes to the presence of God, ದೇವರ ಪ್ರಸನ್ನತೆಗೆ ವಿಚಾರದಲ್ಲಿ ಬರುವಾಗ God should rule you. ದೇವರು ನಿಮ್ಮನ್ನ ಆಳಬೇಕಾಗಿದೆ. That is what this Bible verse says. I have been crucified. It's no longer I who live it. I have crucified with Christ. Now Jesus lives in me. ಸೊ ಅದೇ ದೇವರ ವಾಕ್ಯ ಈ ಒಂದು ವಾಕ್ಯದಲ್ಲಿ ಅದನ್ನೇ ಹೇಳ್ತಾ ಇದೆ. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. So what is our going forward? ನಾವು ಮುಂದಕ್ಕೆ ಹೆಂಗೆ ಯಾವ ರೀತಿಯಲ್ಲಿ ಹೋಗಬೇಕಾಗಿದೆ? From today onwards, what is our going forward? ಇವತ್ತಿನಿಂದ ನಾವು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕಾಗಿದೆ? And from today onwards, we are going forward. ನಾವು ಇವತ್ತಿನಿಂದ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. putting out our ego. ನಾವು ಆ ಒಂದು ಈಗೋವನ್ನ ಸೆಲ್ಫ್ ಆ ಒಂದು ಸ್ವಾಯತ್ತ ಆಲೋಚನೆಗಳನ್ನ ಬಿಟ್ಟು ಮುಂದಕ್ಕೆ ಹೋಗಬೇಕಾಗಿದೆ. So
This is the life which God wants. ಈ ಜೀವನ ದೇವರಿಗೆ ಬೇಕಾಗಿರೋದು ಪ್ರಿಯರೇ. Are you clear with God now? ಈಗ ಕ್ಲಿಯರ್ ಆಯ್ತಾ ನಿಮ್ಗೆಲ್ಲರಿಗೂ? Something clear to you? ನಿಮ್ಗೆ ಕೆಲವು ವಿಚಾರಗಳು ಅರ್ಥ ಆಯ್ತಾ? Drop all the unwanted what you are carrying always. ನೀವು ಏನೆಲ್ಲ ಹೊತ್ತುಕೊಂಡು ಹೋಗ್ತಾ ಇದ್ದೀರಾ ಅವೆಲ್ಲವನ್ನು ಪಕ್ಕಕ್ಕೆ ತಳ್ಳಿಬಿಡ್ರಿ. Nothing can come with you, nothing can stand with you, nothing can take you to heaven. ಯಾವ ವಿಚಾರಗಳು ನಿಮ್ಮೊಂದಿಗೆ ಬರೋದಿಲ್ಲ, ಯಾವ ವಿಚಾರಗಳು ನಿಮ್ಮೊಂದಿಗೆ ನಿಲ್ಲೋದಿಲ್ಲ, ಯಾವ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ. Forget everything. ಎಲ್ಲವನ್ನು ಬಿಟ್ಬಿಡ್ರಿ. It is the time to forget everything. ಈ ಒಂದು ಈ ಸಮಯನೇ ಎಲ್ಲವನ್ನು ಮರ್ತೋಗ್ಲಿಕ್ಕೆ ಸಮಯ. And you see the coronavirus is affected everywhere. ಕೊರೋನಾ ವೈರಸ್ ಎಲ್ಲ ಕಡೆ ಎಫೆಕ್ಟ್ ಆಗಿದೆ ಗೊತ್ತಲ್ಲ? Do you all know that? By any ನಿಮಗೆಲ್ಲ chance? ಗೊತ್ತಿದೆಯಲ್ಲ? By any chance, do you all know that there is a coronavirus happening in the world? ನಿಮಗೆಲ್ಲರೂ ಗೊತ್ತಿದೆಯಲ್ಲ ಕೊರೋನಾ ವೈರಸ್ ಲೋಕದಲ್ಲಿ ತುಂಬಾ ಕೆಲಸ ಕಾರ್ಯ ಮಾಡ್ತಾ ಇದೆ. People are dying. ಅನೇಕ ಜನರು ಸಾಯ್ತಾ ಇದ್ದಾರೆ. People are dying. ಅನೇಕ ಜನರು ಸಾಯ್ತಾ ಇದ್ದಾರೆ. More than 10 lakhs people have died. ನಿಜವಾಗ್ಲೂ 10 ಲಕ್ಷಕ್ಕಿಂತ ಜನರು ಹೆಚ್ಚು ಜನ ಸಾಯ್ತಾ ಇದ್ದಾರೆ. I'm sorry, more than 10 crores. ನಿಜವಾಗ್ಲೂ 10 ಕೋಟಿಗಿಂತ ಹೆಚ್ಚು ಜನ ಸಾಯ್ತಾ I ಇದ್ದಾರೆ. saw the world meter coronavirus. I saw there 10 lakhs, it touched for 20 days back. 20 ದಿನಗಳ ಹಿಂದೆನೆ 10 ಲಕ್ಷ ಅದು ಆ ಫಿಗರ್ ದಾಟಿತ್ತದು. Our life may end 7 days from today. ನಮ್ಮ ಒಂದು ಜೀವನ 7 ದಿನಗಳಲ್ಲಿ ನಾವು ಮುಗಿಯುವಂತ ಪರಿಸ್ಥಿತಿ ಉಂಟಾಗಬಹುದು. Agree? Just in case according to the world situation. ಈ ಒಂದು ಪ್ರಪಂಚದ ಪರಿಸ್ಥಿತಿಗಳು ನೋಡುವಾಗ ನೀವೆಲ್ಲರೂ ಅದಕ್ಕೆ ನಂಬಲೇಬೇಕಾಗ್ತದೆ. Come back to the presence of God. ದೇವರ ಪ್ರಸನ್ನತೆಗೆ ಬನ್ರಿ. Today 7 days our life is at stake. ಇವತ್ತಿಂದ 7 ದಿನಗಳಲ್ಲಿ ನಮ್ಮ ಜೀವಿತ ಮುಗಿಯುತ್ತೇನೋ ಅಂತ ಅನ್ನೋ ಆಲೋಚನೆ ಆದ್ರೆ The days to come, maybe one day is the stake. ನಾವು ಬರುವಂತ ದಿನಮಾನಗಳಲ್ಲಿ ಒಂದು ದಿನ ಬರ್ತದೆ. So leave everything. ಎಲ್ಲವನ್ನ ಬಿಟ್ಟು ಬಿಡ್ರಿ. Be obedient to God. ದೇವರಿಗೆ ವಿಧೇಯರಾಗರಿ. Be obedient to family. ಕುಟುಂಬಕ್ಕೆ ವಿಧೇಯರಾಗರಿ. So what is something which is really keeping you, to Okay, thanks for helping with the Zoom. Maybe if it is at the right place, it will be helpful. Yeah. Peter? Somebody had not read this. Who's that? Who still not read that? Please read one more time. ಜೋರಾಗಿ ಹೇಳೋಣ. Leave your networks and follow me. Oh, that is not sounding good. Now let us make it very clearly. More clear and more, perfectly. Is that okay? ಸ್ಪಷ್ಟವಾಗಿ ಗಟ್ಟಿಯಾಗಿ ನಾವು ಹೇಳೋಣ. See, my name is Andrew. Okay? ನನ್ನ ಹೆಸರು ಆಂಡ್ರೂ. Brother of that Peter. ಪೀಟರ್ನ ಬ್ರದರ್ ಆಗಿದ್ದೀನಿ ನಾನು. Okay. So I'll read like this. Andrew, leave all your networks and follow me. ಆಯ್ತಾ? ಚಂದ್ರು, leave your networks and follow me. You all, no, don't repeat. You all don't say no problem. You all don't say no problem. Come on, Melchizedek, you read. Melchizedek, leave your networks and follow me. Okay, do what you read. And you, sister. Now entire house read this. Somebody say some other's name and telling all this. Huh? Somebody telling Sharon, leave all the networks and follow me. Huh? So the point is very clear. ಇಲ್ಲಿ ಆ ಒಂದು ವಿಚಾರ ಬಹಳ ಪ್ರಾಮುಖ್ಯವಾಗಿದೆ. I don't want to talk more about all your networks and gadgets. ನಿಮ್ಮ ಒಂದು ನೆಟ್ವರ್ಕ್ ಬಗ್ಗೆ ಗ್ಯಾಜೆಟ್ಸ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. I assume that today is the day that you are going to forget all your networks. ನಾನು ನೆನೆಸ್ತೇನೆ ಈ ದಿನ ಒಂದು ನಿಮ್ಮ ಎಲ್ಲ ನೆಟ್ವರ್ಕ್ಗಳನ್ನು ನೀವು ಮರೆಯುವಂತ ದಿನವಾಗಿದೆ ಎಂಬುದಾಗಿ. It has a limitation. Do with the limitation and don't compel yourself to extend your limitation. ನೀವು ಅದಕ್ಕೆ ಸಮಯವನ್ನು ನಿಗದಿಸಿ ಆ ಒಂದು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಯೋಚನೆ ಮಾಡ್ರಿ. ಜಾಸ್ತಿ ಸಮಯ ಅದಕ್ಕೆ ಗಮನ ಕೊಡಬೇಡಿ. Extend your time. Think about more on to the presence of God.
ಅದರಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಅನ್ನೋಂಥ ಆಲೋಚನೆ ಮಾಡುವಾಗ ದೇವರ ಪ್ರಸನ್ನತೆಯನ್ನು ಆಲೋಚನೆ ಮಾಡ್ರಿ. And the last verse says ಆ ದೇವರ ವಾಕ್ಯ ಹೇಳ್ತದೆ that you need to get into a narrow gate which leads to heaven. ನೀವು ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಬೇಕು, ಅದು ದೇವರ ರಾಜ್ಯವನ್ನ ಸೇರುವಂತದ್ದಾಗಿದೆ. And other way it will lead you to destruction. ಆದರೆ ಬೇರೆ ದಾರಿ ಅದು ನಾಶನವನ್ನು ಸೇರುವಂತದ್ದಾಗಿದೆ. But the narrow gate will lead you to heaven. ಆದರೆ ಇಕ್ಕಟ್ಟಾದ ಬಾಗಿಲು ಪರಲೋಕ ರಾಜ್ಯವನ್ನು So ಸೇರಿಸುವಂತ. how do I bear fruit? ಯಾವ ರೀತಿ ನಾನು ಫಲಗಳನ್ನು ಕೊಡ್ಲಿಕ್ಕೆ ಸಾಧ್ಯ? 5 points and 5 verses will help you. 5 ವಿಚಾರಗಳು ಮತ್ತು 5 ವಚನಗಳು ನಿಮಗೆ ಸಹಾಯ ಮಾಡ್ತದೆ. Salvation experience ರಕ್ಷಣೆಯ ಅನುಭವ, and baptism. ದೀಕ್ಷಾ ಸ್ನಾನ. Those who are still not got your baptism, dedicate yourself to give into the baptism. ಯಾರೆಲ್ಲ ದೀಕ್ಷೆ ತೆಗೆದುಕೊಂಡಿಲ್ಲ ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳ್ರಿ. And have the Holy Spirit experience. ಪವಿತ್ರ ಆತ್ಮನ ಅನುಭವ ಹೊಂದಿಕೊಳ್ಳ್ರಿ. Talk to Holy Spirit every day. ದೇವರ ಪವಿತ್ರ ಆತ್ಮನೊಂದಿಗೆ ಮಾತಾಡ್ರಿ. Before talking to Holy Spirit, don't talk to your friends. ಪವಿತ್ರ ಆತ್ಮನೊಂದಿಗೆ ಮಾತಾಡದೆ ನಿಮ್ಮ ಸ್ನೇಹಿತರೊಂದಿಗೆ ಮಾತಾಡಕ್ಕೆ ಹೋಗಬೇಡಿ. Before talking to Holy Spirit, don't talk to your parents as well. ಪವಿತ್ರ ಆತ್ಮನೊಂದಿಗೆ ಮಾತಾಡದೆ ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಕೂಡ ಮಾತಾಡಕ್ಕೆ ಹೋಗಬೇಡಿ. No matter whatever the situation you are facing on the day when you rise up. ಯಾವ ಪರಿಸ್ಥಿತಿಗಳನ್ನು ನೀವು ಎದುರಿಸ್ತೀರೋ ಅದು ಗೊತ್ತಿಲ್ಲ, ಆದರೆ Speak to Holy Spirit always. ಪವಿತ್ರ ಆತ್ಮನೊಂದಿಗೆ ಯಾವಾಗಲೂ ಮಾತಾಡ್ತಾ ಇರಿ. Live a Christ-centered life. Okay. ಕ್ರಿಸ್ತನ ಕೇಂದ್ರೀಕರಿಸಲ್ಪಟ್ಟಂತ ಜೀವಿತವನ್ನು ಜೀವನ ಮಾಡಿ. Don't live without Christ. ಯೇಸು ಕ್ರಿಸ್ತನಿಲ್ಲದೆ ಜೀವನ ಮಾಡಬೇಡಿ. And to bear fruits, you need to share the gospel. ನೀವು ಫಲಗಳು ಕೊಡಬೇಕಾದ್ರೆ ಯೇಸು ಕ್ರಿಸ್ತನನ್ನು ನೀವು So shall ಅನುಭವಿಸಬೇಕಾಗಿದೆ. we all close our eyes and stand up? And I request ನಾವೆಲ್ಲರೂ Pastor to take ನಮ್ಮ over. ಕಣ್ಣುಗಳನ್ನು ಮುಚ್ಚಿ ನಾವು ನಿಂತ್ಕೊಳ್ಳೋಣವಾ? Okay, let us all look unto the Lord. ನಾವು ಎಲ್ಲರೂ ಕರ್ತನನ್ನು ನಾವು ನೋಡೋಣ. Thank you so much for giving a wonderful time over here for the last maybe 1.5 hour. ತುಂಬಾ ಧನ್ಯವಾದ ನೀವೆಲ್ಲರಿಗೂ ಕಳೆದ 1.5 ಗಂಟೆ ನನಗೆ And ಸಮಯ all those who are ಕೊಟ್ಟಿದ್ದಕ್ಕಾಗಿ. on online, thank you so much for tuning in. ಆನ್ಲೈನ್ ಅಲ್ಲಿರುವಂತವರೆಲ್ಲರೂ ನಮ್ಮೊಂದಿಗೆ ಇರೋದಕ್ಕಾಗಿ ನಿಮಗೆ ಧನ್ಯವಾದಗಳು. Now we are coming to a very important time. ನಾವು ಈಗ ಬಹಳ ಪ್ರಾಮುಖ್ಯವಾದ ಸಮಯಕ್ಕೆ ನಾವೆಲ್ಲರೂ ಬಂದಿದ್ದೇವೆ. It's a time to get connected with the presence of God. ಈಗ ದೇವರೊಂದಿಗೆ ಕನೆಕ್ಟ್ ಆಗುವಂತ ಸಮಯವಾಗಿದೆ. All the slides, all the points, all whatever we spoke, ಎಲ್ಲ ಒಂದು ಸಂಗತಿಗಳು ನಾವೇನೆಲ್ಲ ಮಾತಾಡಿದ್ದೇವೋ ಎಲ್ಲ ಸಂಗತಿಗಳು recollect it, ಅವೆಲ್ಲವನ್ನು ಮತ್ತೆ ನೆನಪು ಮಾಡಿಕೊಳ್ಳ್ರಿ, think of it, ಯೋಚನೆ ಮಾಡ್ರಿ. and in case if you want to dedicate your life to Jesus, ನೀವು ಆ ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸಿಕೊಳ್ಳಬೇಕಂದ್ರೆ, and all those who are new and all those who are watching online, if you want to dedicate your life to Jesus, ಯಾರೆಲ್ಲ ಇಲ್ಲಿ ಹೊಸಬರು ಇದ್ದೀರೋ, ಯಾರೆಲ್ಲ ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರೋ, ನೋಡ್ತಾ ಇದ್ದೀರೋ, ದೇವರಿಗೆ ನಿಮ್ಮನ್ನು ನೀವು ಯೇಸುವಿಗೆ ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಳ್ಳೋದಾದ್ರೆ, and all those who have committed your life to Jesus and you want to rededicate today, ಸೊ ಯಾರೆಲ್ಲ ನಿಮ್ಮನ್ನು ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಂಡಿದ್ದೀರೋ ಮತ್ತೆ ತಿರುಗಿ ಆ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ಬೇಕಂತಿದ್ದೀರೋ, can we all together say, ನಾವೆಲ್ಲರೂ ಹೇಳೋಣವಾ? I request the choir team to come and sing if possible. I have decided to follow Jesus. ನಾನು ಕೇಳ್ಕೊಳ್ತೇನೆ ನಮ್ಮ ಒಂದು ಸಿಂಗಿಂಗ್ ಟೀಮ್ ಬಂದು ಐ ಹ್ಯಾವ್ ಡಿಸೈಡ್ ಅನ್ನೋಂಥ ಸಾಂಗ್ ಅನ್ನು ಹಾಡಬೇಕು. I would be very grateful to you if you can lead that song. ಆ ಒಂದು ಸಾಂಗ್ ಅನ್ನು ಲೀಡ್ ಮಾಡೋದ್ರದ್ದೇ ನನಗೆ ಬಹಳ ಸಂತೋಷ. And all those who are looking back, ಯಾರೆಲ್ಲ ಹಿಂದೆ ನೋಡ್ತಾ ಇದ್ದೀರಾ, look heaven. ನೀವು ಪರಲೋಕ ರಾಜ್ಯವನ್ನು ನೋಡ್ರಿ. Look unto the heaven. ಪರಲೋಕ ರಾಜ್ಯವನ್ನು ನೋಡ್ರಿ. Heavens are opened. ಪರಲೋಕ ರಾಜ್ಯವು ತೆರೆಯಲ್ಪಟ್ಟಿದೆ. Heavens are wide open. ಪರಲೋಕ ರಾಜ್ಯ ಅದು ಅಗಲವಾಗಿ ಓಪನ್ ಆಗಿದೆ. If you want a seat in America, you will be very fast to do all the applications form. ನೀವು ಅಮೆರಿಕ ರಾಜ್ಯದಲ್ಲಿ ಕೂತ್ಕೊಳ್ಬೇಕನ್ನೋಂತ ಆಲೋಚನೆ ಮಾಡೋದಾದ್ರೆ ನೀವೆಲ್ಲ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕಾಗಿದೆ. But when the heaven doors is opened, ಪರಲೋಕ ರಾಜ್ಯ ಯಾವಾಗ ಅದು ಬಾಗಿಲು ತೆರೆದಲ್ಪಟ್ಟಿದೆಯೋ, why we are not able to sacrifice our life to Jesus? ಯಾಕೆ ನಮ್ಮ ಜೀವಿತಗಳನ್ನು ನಾವು ತ್ಯಾಗಪೂರ್ವಕವಾಗಿ ಸಮರ್ಪಿಸಿ ಕೊಟ್ಟಿಲ್ಲ ಯೇಸು ಸ್ವಾಮಿಗೆ? I appreciate all your commitments and all the plans that you have towards your education. ನಿಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ನಿಮಗಿರುವಂತ ಎಲ್ಲ ಆಸಕ್ತಿಗಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. But beyond that, ಆದ್ರೆ ಅದಕ್ಕಿಂತ ಹೆಚ್ಚಾಗಿ your life doesn't end only with the degree what you have. ನಿಮ್ಮ ಜೀವಿತ ನಿಮಗಿರುವಂತ ಡಿಗ್ರಿಗಳಲ್ಲಿ ನಿಮಗಿರುವಂತ ಒಂದು ವಿದ್ಯಾಭ್ಯಾಸಗಳಲ್ಲಿ ಅಂತ್ಯಗೊಳ್ಳೋದಿಲ್ಲ. That you need to do. ಅದು ನೀವು ಮಾಡಲೇಬೇಕು. But ಆದ್ರೆ you have greater responsibility. ನಿಮಗೆ ಇನ್ನೂ ಅಧಿಕವಾದಂತ ಒಂದು ಜವಾಬ್ದಾರಿ ಇದೆ. We have a very greater responsibility. ಅದಕ್ಕಿಂತ ಹೆಚ್ಚಾದಂತ ಒಂದು ಜವಾಬ್ದಾರಿ ನಿಮಗೆ. You have a very greater responsibility. ನಿಮಗೆಲ್ಲರಿಗೂ ದೊಡ್ಡ ಜವಾಬ್ದಾರಿ ಇದೆ. Now it's the right time.
ಹೀಗೆ ಸರಿಯಾದ ಸಮಯವಾಗಿದೆ. Open your mouth ನಿಮ್ಮ ಬಾಯಿಗಳನ್ನು ತೆರೀರಿ. and tell about yourself to God. ನಿಮ್ಮ ಬಗ್ಗೆ ನಿಮಗೆ ದೇವರ ಮುಂದೆ ಹೇಳ್ರಿ. Talk about yourself to Jesus. ನಿಮ್ಮ ಬಗ್ಗೆ ದೇವರಿಗೆ ಹೇಳ್ರಿ. Holy Spirit is next to you. ಪವಿತ್ರ ಆತ್ಮ ನಿಮ್ಮ ಜೊತೆ ಇದ್ದಾನೆ. Holy Spirit is next to you. ಪವಿತ್ರ ಆತ್ಮನು ನಿಮ್ಮ ಸಂಗಡಿಗನಾಗಿದ್ದಾನೆ. And wherever you are there in this world, ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇದೆಯೋ ನೀವು ಪವಿತ್ರ all those who are watching, ಯಾರೆಲ್ಲ ನೀವು ನೋಡ್ತಾ ಇದ್ದೀರೋ, remember that the Holy Spirit is next to you. ನೆನಪು ಮಾಡ್ಕೊಳ್ಳಿ, ಪವಿತ್ರ ಆತ್ಮ ದೇವರು ನಿನ್ನ ಪಕ್ಕದಲ್ಲೇ ಇದ್ದಾನೆ. He is ready to listen to you. ಪವಿತ್ರ ಆತ್ಮನನ್ನು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. Will my son and daughter talk to me? ನನ್ನ ಮಗಳೇ ನನ್ನ ಮಗನೇ ನನ್ನೊಂದಿಗೆ ಮಾತಾಡು. Will my son and daughter will dedicate their life to me? ನನ್ನ ಮಗಳು ನನ್ನ ಮಗಳು ನನಗೆ ನನ್ನ ಜೀವಿತನ ಒಪ್ಪಿಸಿಕೊಡ್ತಾರಾ? My dear children, world is ending. ಪ್ರಿಯ ಮಕ್ಕಳೇ, ಲೋಕವು ಅಂತ್ಯವಾಗ್ತಾ ಇದೆ. There is no extension. ಯಾವ ಒಂದು ಅದೇ ಮುಂದುವರಿಯೋದಿಲ್ಲ. Stop yourself. ಈಗ ಸಮಯದಲ್ಲಿ ನೀವು ಬದಲಾಯಿಸ್ಕೊಳ್ಳಿ. Look back to me. ನನ್ನ ಕಡೆ ನೋಡ್ರಿ ಎಂಬುದಾಗಿ ಹೇಳ್ತಾ Come back to me. ನನ್ನೊಂದಿಗೆ ಬನ್ರಿ ಎಂಬುದಾಗಿ. This is the right time. ಇದೇ ಸರಿಯಾದ ಸಮಯ. I don't want to get a place in hell. ನನಗೆ ಯಾವುದೇ ರೀತಿಯಲ್ಲಿ ನರಕದಲ್ಲಿ ಸ್ಥಳ ಬೇಡ. I don't want to be led by Satan. ಸೈತಾನನಿಂದ ನಡೆಸಲ್ಪಡೋದು ಬೇಡ. Dedicate yourself. ನಿನ್ನನ್ನು ಪ್ರತ್ಯೇಕಿಸಿಕೋ. Give unto the Lord. ದೇವರ ಕೈಲಿ ಒಪ್ಪಿಸಿಕೋ. Holy Spirit is speaking to you now. ಪವಿತ್ರ ಆತ್ಮನಿಂದಾಗಿ ಮಾತಾಡ್ತಾ ಇದ್ದಾರೆ. And all those who are standing here, Holy Spirit is ministering to you now. ಯಾರೆಲ್ಲ ಎದ್ದು ನಿಂತ್ಕೊಂಡಿದ್ದೀರೋ, ಯೇಸು ಪವಿತ್ರ ಆತ್ಮನು ಮಾತಾಡ್ತಾ ಇದ್ದಾರೆ. The presence of God wants to fill you now. ದೇವರ ಪ್ರಸನ್ನತೆ ನಿನ್ನನ್ನು ತುಂಬಲಿಕ್ಕೆ ಇಷ್ಟಪಡ್ತಾ ಇದೆ. Don't hold yourself. ನಿನ್ನ ಪ್ರತ್ಯೇಕಿಸಿಕೋಬೇಡ. No matter if you are 8 years old. ನೀನು ಎಷ್ಟೇ ವಯಸ್ಸಾಗಿರಬಹುದು. No matter you are even lesser than 8 years. ನೀನು ಇನ್ನೂ 8 ವರ್ಷಕ್ಕಿಂತ ಕಡಿಮೆ ವ್ಯಕ್ತಿ ಆಗಿರಬಹುದು. No matter you are in a teen age. ನೀನು ಒಂದು ಯವನಸ್ಥರಾಗಿರಬಹುದು. And it doesn't matter if you are past even 25. ನೀನು 25 ವರ್ಷಗಳಿಂದಲೂ ಹೆಚ್ಚಿಗೆ ಇರಬಹುದು. Because the kingdom of heaven doesn't looks at your age. ಯಾಕೆಂತಂದ್ರೆ ದೇವರ ರಾಜ್ಯ ನಿನ್ನ ವಯಸ್ಸನ್ನು ನೋಡೋದಿಲ್ಲ. But the kingdom of God only looks your pure heart. ದೇವರ ರಾಜ್ಯವು ಬರೀ ನಿನ್ನ ಹೃದಯವನ್ನ, ಶುದ್ಧ ಹೃದಯವನ್ನು ನೋಡುವಂತದ್ದಾಗಿದೆ. Come on everybody. ಬನ್ನಿ ಪ್ರತಿಯೊಬ್ಬರು. Jesus. Thank you Lord. Follow yourself. Don't hold it. Thank you Jesus. If you're holding your egos. If you're holding, then Satan is still behind you. Kick him out of your mind. Thank you Jesus. Just right now kick him. Take him out of your mind. ಸೈತಾನ ನಿಮ್ಮ ಮನಸ್ಸನ್ನು ತೆಗೆದು ಹಾಕ್ರಿ. Allow the good seed to fall into the good ground. ಸೊ ನಿಮ್ಮ ಒಂದು ಒಳ್ಳೆ ಹೃದಯದಲ್ಲಿ ಒಳ್ಳೆ ಒಂದು ಬೀಜವನ್ನು ಬಿತ್ತಲಿಕ್ಕೆ ಅವಕಾಶ ಕೊಡಿ. Allow all the right word you listened now, seed it in your heart. ನಿಮ್ಮ ಹೃದಯಗಳಲ್ಲಿ ಇದುವರೆಗೂ ಕೇಳಿಸಿಕೊಂಡಂತಹ ಎಲ್ಲಾ ವಿಚಾರಗಳನ್ನ ನಿಮ್ಮ ಹೃದಯದಲ್ಲಿ ಬಿತ್ತಲಿಕ್ಕೆ ಅವಕಾಶ ಕೊಡಿ. Jesus, ಯೇಸುವೇ, I'm deciding my life. ಅಪ್ಪ, ನನ್ನ ಜೀವಿತ ರೂಪಿಸಿಕೊಡಿಸು. And you change my life. ನೀವು ನಮ್ಮ ಜೀವಿತನ ಬದಲಾಯಿಸು ದೇವರೇ. I was totally ಅಪ್ಪ, ನಾನು ಸಂಪೂರ್ಣವಾಗಿ given to sin. ಅಪ್ಪ, ಪಾಪಕ್ಕೆ ನಾನು ಕೊಟ್ಟಿದ್ದೇನೆ. Watching mobiles and all the unwanted stuffs in the mobiles. ಅಪ್ಪ, ಮೊಬೈಲ್ ನೋಡೋದ್ರಲ್ಲಿಯೂ, ಮೊಬೈಲ್ ನೋಡಬಾರದಂತ ವಿಚಾರಗಳು ನೋಡೋದ್ರಲ್ಲಿಯೂ, spending more times in the social media like WhatsApp, Facebook and other things rather than spending more time with the Bible. ಅಪ್ಪ, ನಿನ್ನ ವಾಕ್ಯದ ಜೊತೆ ಸಮಯ ಕಳೆಯುವುದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಾದಂತ ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಸಮಯ ಕಳೀತಾ ಇದ್ದಾನೆ ಸ್ವಾಮಿ. Lord, ಯೇಸಯ್ಯ, I'm giving myself to you. ನನ್ನನ್ನು ನಿನ್ನ ಕೈಲಿ ಒಪ್ಪಿಸಿಕೊಡ್ತಾ ಇದ್ದಾನೆ. I'm deciding my life to you. ಅಪ್ಪ, ನನ್ನ ಜೀವಿತವನ್ನು ನಿನ್ನ ಕೈಲಿ At this ಒಪ್ಪಿಸಿಕೊಡ್ತಾ very ಇದ್ದಾನೆ. small age. ಅಪ್ಪ, ಈ ಚಿಕ್ಕ ವಯಸ್ಸಿನಲ್ಲಿ ಸ್ವಾಮಿ. At this age. ಅಪ್ಪ, ಈ ವಯಸ್ಸಿನಲ್ಲಿ I want every hands to be raised now. ಎಲ್ಲ ಕೈಗಳಲ್ಲಿ ಮೇಲೆ ಕೆತ್ತಲ್ಪಡಲಿ. Hallelujah. Hallelujah. Thank you, Jesus. Hallelujah. Hallelujah. Hallelujah.
Lord, we dedicate our life to you, Lord. Fill us with your presence. என்னை தொடும் ஆண்டவரே. Everybody, let us all sing together. Oh, mighty God. Thank you, Lord. Hallelujah. Hallelujah. One last time. Thank you, Lord. Thank you, Jesus. Thank you, Lord. Let every hands rest. Lord, we have rededicated ourselves to you, Lord. Lord, we commit ourselves in your presence of God. We have responsibilities. You have called us. Yes, Lord. And you want to bear fruits. We commit ourselves into your precious hand. Yes, Lord. Lord, you take control of us. Yes, Master. All those who have dedicated now, Yes, Lord. all those who sacrificed their life to you. Romans 12:1 says, I beseech you, brother, that you sacrifice your love, a living sacrifice, holy and acceptable to God. The kids have given to you, Lord. You take control. Yes, Bless them yes, Lord. and bless all that they wanted in their life, oh Yes, Lord. Father. Yes, Lord. Increase them. Bring victory in everything. I rebuke all the suicidal mind Yes, in the Lord. name of Jesus. Amen. Yes, Lord. Something Holy Spirit is intervening now. Yes, Lord. Yes, Lord. Somewhere the thoughts I rebuke in the name of Jesus. Amen. Yes, Lord. You have no more room in this my Amen. dear children's heart. Amen. Jesus. Thank you, Jesus. Thank you, Holy Spirit. Thank you, Lord. Thank you, Lord. All the glory and honor to the Lord, you alone, Lord. Yes, Master. In the mighty, matchless name of our Lord and Savior Jesus Christ, we pray. Amen. Amen. ಕಡೆದ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಅಪ್ಪ ಯೇಸುವೆ, ನಿನ್ನ ಕೃಪೆಗೆ, ದಯೆಗೆ, ಕರುಣೆಗೆ ಸ್ತುತಿ, ಸ್ತೋತ್ರ, ಘನತೆ, ಮಾನ, ಮಹಿಮೆ ನಾವು ಸಲ್ಲಿಸ್ತೇವೆ. ಕರ್ತನೇ, ನೀನು ಒಬ್ಬನೇ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಸಂದರ್ಭದಲ್ಲಿ ಸೇರಿ ಬಂದಂತೆ ಎಲ್ಲ ಪ್ರಿಯರನ್ನ ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಇವರ ಜೀವಿತಗಳಲ್ಲಿ ಕರ್ತನೆ ಯಾವ ರೀತಿಯಲ್ಲಿ ಬಂದಿದೆಯೋ ಅದೇ ರೀತಿ ಹಿಂತಿರುಗಿ ಹೋಗೋದು ಬೇಡ ಸ್ವಾಮಿ. ಎಲ್ಲರ ಜೀವಿತಗಳಲ್ಲಿ ಏಸು ನಾಮದಲ್ಲಿ ಬದಲಾಗಲಿ ಸ್ವಾಮಿ.
ತಮ್ಮನ್ನು ತಾವು ನಿಮಗೆ ಸಮರ್ಪಿಸಿಕೊಂಡವರಾಗಿ, ಹೌದು ನನ್ನ ಜೀವಿತದಲ್ಲಿ ದೇವರ ಒಂದು ಜವಾಬ್ದಾರಿ ಇಟ್ಟಿದ್ದಾನೆ ಎಂಬ ಜವಾಬ್ದಾರಿಯುಳ್ಳವರಾಗಿ ಕರ್ತನೆ ತಮ್ಮ ಎಲ್ಲ ಈಗೋಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ತಳ್ಳಿಬಿಟ್ಟು ರಾಜ ನಿನಗಾಗಿ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ಅಪ್ಪ ಈ 130 ಕೋಟಿ ಜನರಿಗೆ ಸ್ವಾಮಿ ಸುವಾರ್ತೆ ತಿಳಿಸಲು ರಾಜ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸು ಎಂಬುದಾಗಿ ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ ಸ್ವಾಮಿ. ಯಾವ ಯವನಸ್ಥ ಆತ್ಮನು ನಷ್ಟ ಆಗಬಾರ್ದು ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ ರಾಜ ಅಪ್ಪ. ಎಲ್ಲ ಸುಸೈಡ್ ಆತ್ಮಗಳನ್ನ ಸಂಪೂರ್ಣ ನಜರೇತಿನ ಯೇಸು ನಾಮ ನಾಶಪಡಿಸ್ತಾ ಇದ್ದೇವೆ ದೇವರೇ. ಎಲ್ಲರ ಆತ್ಮ ರಕ್ಷಣೆ ಹೊಂದಲಿ ರಾಜ. ಎಲ್ಲರ ಆತ್ಮ ನಿನ್ನ ರಾಜ್ಯಕ್ಕಾಗಿ ಜೀವಿಸಲಿ ಸ್ವಾಮಿ. ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸ್ವಾಮಿ. ಅಪ್ಪ ಏರ್ಪಡಿಸಿದ ಪಾಸ್ಟರ್ ಅವರನ್ನ ಸಭೆಯನ್ನು ಕರ್ತನೆ ಎಲ್ಲ ಬ್ಯಾಕ್ ಎಂಡ್ ಟೀಮ್ಗಳನ್ನು ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಎಲ್ಲರೂ ಹೇಳುವಾಗ ನಿನ್ನ ಕೃಪೆ ಕನಕರದಲ್ಲಿ ಮರೆ ಮಾಡಿ ಸ್ವಾಮಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಆಂಡಲಲ್ಲಿ ನೋಡ್ತಿರುವಂಥ ಪ್ರತಿಯೊಬ್ಬ ಪ್ರಿಯರನ್ನು ಆಶೀರ್ವಾದ ಮಾಡುತ್ತಾ ನಜರೇತಿನ ಯೇಸು ನಾಮದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಸಮರ್ಪಿಸಿ ನಿಮಗೆ ಮಾತ್ರ ಮಹಿಮೆ ಸಲ್ಲಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್ ಆಮೇನ್. ಕಡೆದಾಗಿ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಂಬಿಕೆಯಿಂದ ಅಂತ್ಯ ಆಶೀರ್ವಾದ ಪಡೆದುಕೊಳ್ಳೋಣ. ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಅನ್ಯೋನ್ಯತೆ ಸಂಪರ್ಕ ಈಗಲೂ ಎಂದೆಂದಿಗೂ ಈ ಸಭೆಯೊಂದಿಟ್ಟಿಗೂ ಇಲ್ಲಿ ಸೇರಿ ಬಂದ ಪ್ರತಿಯೊಬ್ಬ ಯವನಸ್ಥರೊಂದಿಟ್ಟಿಗೂ ಸಂಪೂರ್ಣವಾಗಿ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ ನಮ್ಮ ತಂದೆ. ಆಮೇನ್.